ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮಕ್ಕೆ ಸೇರಿ ಬಂದಂಥ ವೀಕ್ಷಕರಾಗಿರುವಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ದೇವರ ಮಹಾಪ್ರೀತಿ ಕೃಪೆ ನಮ್ಮ ಮೇಲೆ ಇದ್ದುದರಿಂದ ದೇವರು ತನ್ನ ಕೃಪೆಯಿಂದ ನಮ್ಮೆಲ್ಲರನ್ನು ನಡೆಸುತ್ತಾ ತನ್ನ ವಾಕ್ಯದಲ್ಲಿ ತನ್ನ ಜ್ಞಾನದಲ್ಲಿ ಇದುವರೆಗೂ ನಡೆಸುತ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಈ ದಿನದಲ್ಲೂ ಈ ಸಂಚಿಕೆಯಲ್ಲೂ ಮತ್ತೊಂದು ಸಂಗತಿಯನ್ನು ನಾವು ಯೋಚನೆ ಮಾಡಲಿಕ್ಕೆ ಯೇಸುಕ್ರಿಸ್ತರು ನುಡಿದಂಥ ನುಡಿಯಲ್ಲಿರುವಂಥ ಪರಮಾರ್ಥವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಸಿದ್ಧರಾಗುತ್ತಿದ್ದೇವೆ. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡದೆ ನಾವು ಬೇಗನೆ ನಮ್ಮ ಮಧ್ಯದಲ್ಲಿ ದೈವ ಸೇವಕರು ಇದ್ದಾರೆ, ಅವರನ್ನು ನಾವು ಆಹ್ವಾನಿಸಿಕೊಳ್ಳೋರಾಗಿರೋಣ. ಕರ್ನಾಟಕದಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ನಡೆಸುತ್ತಾ ದೇವರ ಜ್ಞಾನವನ್ನು ಪ್ರಚುರಪಡಿಸುತ್ತಿರುವಂಥ ದೈವ ಸೇವಕರಾಗಿರುವಂಥ ರಾಮು ಅಂಕಲ್ ಅವರು ನಮ್ಮ ಮಧ್ಯದಲ್ಲಿ ಸಿದ್ಧರಾಗಿದ್ದಾರೆ. ಮೊದಲನೇದಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಳ್ಳೋರಾಗಿರೋಣ. ವಂದನೆಗಳು ವಿಲ್ಸನ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ದೇವರ ಕೃಪೆಯಿಂದ ಚೆನ್ನಾಗಿದ್ದೀವಿ. ಫೈನ್ ಅಂಕಲ್. ಸೊ ಯೇಸು ಕ್ರಿಸ್ತರವರು ಈ ಭೂಮಿ ಮೇಲೆ ಬಂದಾಗ ತುಂಬ ವಿಷಯಗಳನ್ನು ಹೇಳಿದ್ದಾರೆ ಅಂಕಲ್. ಹೌದು. ಆದರೆ ಕೆಲವು ವಿಷಯಗಳು ಅರ್ಥ ಆಗುವಂತ ಹೇಳಿದ್ದಾರೆ, ಇನ್ನು ಕೆಲವು ವಿಷಯಗಳು ಅರ್ಥ ಆಗದೇ ಇರುವ ರೀತಿಯಲ್ಲಿ ಹೇಳಿದ್ದಾರೆ. ಅರ್ಥ ಆಗದೇ ಇರುವಂಥ ವಿಷಯ ಅಂತಂದರೆ ಅರ್ಥ ಆಗಲ್ಲ ಅಂತಲ್ಲ, ಅದನ್ನು ಯೋಚಿಸೋದಾದರೆ ಅರ್ಥ ಆಗುತ್ತೆ. ಖಂಡಿತ. ಇಮಿಡಿಯೇಟ್ ಆಗಿ ಅದು ಅರ್ಥ ಆಗೋದಿಲ್ಲ, ಅರ್ಥ ಆಗಲ್ಲ. ಓದಿದ ತಕ್ಷಣವೇ ಅದು ನಮಗೆ ಅರ್ಥ ಆಗದೇ ಇರುವಂಥ ವಿಷಯಗಳು ಇರುತ್ತೆ. ಅರ್ಥ ಆಗದೇ ಇದ್ದ ಕಾರಣ ಅದನ್ನು ಅಪಾರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದೆ, ತುಂಬ ಇದೆ. ಹೌದು. ಸೊ ಆ ರೀತಿಯಾಗಿ ಬಂದಂಥ ಒಂದು ಸಂದೇಹ ಓದಿದ ತಕ್ಷಣ ಅನಿಸುತ್ತೆ, ಏನು ಯೇಸು ಕ್ರಿಸ್ತರು ಈ ಮಾತು ಹೇಳಿದಾರಾ ಅಂತ ಅನಿಸುತ್ತೆ ಅಂಕ. ಆ ರೀತಿಯಾಗಿ ಬಂದಂಥ ಒಂದು ಚಿಕ್ಕ ಪ್ರಶ್ನೆ, ಯೇಸು ಕ್ರಿಸ್ತರವರ ಬಾಯಿಂದ ಹೊರಟಂಥ ಮಾತು, ಒಂದು ಸಂದೇಹವಿದೆ, ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಂತ ಅಂದ್ಕೊಳ್ತಿದ್ದೇನೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನದಿಂದ 53ನೇ ವಚನದವರೆಗೆ. ಇಲ್ಲಿ ಯೇಸು ಕ್ರಿಸ್ತರು ಮಾತನಾಡ್ತಿರುವಂಥ ಮಾತು, ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು, ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ನಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಭೂಲೋಕದಲ್ಲಿ ಸಮಾಧಾನವನ್ನುಂಟು ಮಾಡುವುದಕ್ಕೆ ಬಂದೇನೆಂದು ಭಾವಿಸುತ್ತೀರೋ, ಅದಕ್ಕೆ ಬರಲಿಲ್ಲ. ಭೇದವನ್ನುಂಟು ಮಾಡುವುದಕ್ಕೆ ಬಂದೇನೆಂದು ನಿಮಗೆ ಹೇಳುತ್ತೇನೆ. ಹೇಗೆಂದರೆ, ಇಂದಿನಿಂದ ಒಂದೇ ಮನೆಯಲ್ಲಿರುವ 5 ಮಂದಿಯೊಳಗೆ ಇಬ್ಬರಿಗೆ ವಿರೋಧವಾಗಿ 3, ಮೂವರಿಗೆ ವಿರೋಧವಾಗಿ 2, ಈ ಮೇರೆಗೆ ಭೇದವುಳ್ಳವರಾಗಿರುವರು. ಮಗನಿಗೆ ವಿರೋಧವಾಗಿ ತಂದೆಯು, ತಂದೆಗೆ ವಿರೋಧವಾಗಿ ಮಗನು, ಮಗಳಿಗೆ ವಿರೋಧವಾಗಿ ತಾಯಿಯು, ತಾಯಿಗೆ ವಿರೋಧವಾಗಿ ಮಗಳು, ಸೊಸೆಗೆ ವಿರೋಧವಾಗಿ ಅತ್ತೆಯು, ಅತ್ತೆಗೆ ವಿರೋಧವಾಗಿ ಸೊಸೆಯು ಭೇದವುಳ್ಳವರಾಗಿರುವರು ಅಂದನು. ಯೇಸು ಕ್ರಿಸ್ತರವ್ರು ಹೇಳ್ತಿರುವಂಥ ಮಾತು ಅಂಕ. ಸೊ ಯೇಸು ಕ್ರಿಸ್ತರವರಂದ ಕೂಡಲೇ ಪ್ರೀತಿ, ಸಮಾಧಾನ, ಕರುಣೆ ತೋರಿಸುವಂಥ ವ್ಯಕ್ತಿ. ಹೌದು. ಶತ್ರುಗಳನ್ನು ಸಹಿತ ಪ್ರೀತಿ ಮಾಡು ಎಂಬುದಾಗಿ ಹೇಳಿದಂಥ ಮಹಾ ದೊಡ್ಡ ಪ್ರೀತಿ ಸ್ವರೂಪನಾದಂಥವರು ಯೇಸು ಕ್ರಿಸ್ತರವರು. ಸೊ ಈ ಪ್ರೀತಿಯನ್ನು ಒಬ್ಬರಿಗೊಬ್ಬರು ಹಂಚು ಎಂಬುದಾಗಿ ಹೇಳ್ಕೊಂಡಂಥ ಕ್ರಿಸ್ತನೇ ಅವರ ಬಾಯಿಂದ ಏನು ಬರ್ತಿದೆ ಅಂತಂದರೆ, ನಾನು ಬೆಂಕಿಯನ್ನು ಭೂಮಿ ಮೇಲೆ ಹಾಕೋದಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತೀನಿ. ಅದು ಇಷ್ಟರೊಳಗೆ ದೊಡ್ಡದಾಗಬೇಕಿತ್ತು, ಹತ್ತಿ ಉರಿಬೇಕಿತ್ತು ಎಂಬುದಾಗಿ ಆಸೆ ಪಡ್ತಿದ್ದಾರೆ. ಅದು ಹೇಗೆ? ಕುಟುಂಬದಲ್ಲಿ ಒಬ್ಬರಿಗೆ ಅಂದರೆ ಒಬ್ಬರು ಆಗಲ್ಲ, ತಂದೆ ಮಗಳಿಗಾಗಲ್ಲ, ಮಗ ತಂದೆಗಾಗಲ್ಲ, ಸೊಸೆ ಅತ್ತೆಗಾಗಲ್ಲ. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತರವರು ಪ್ರೀತಿಯನ್ನು ತೋರಿಸಬೇಕಾದಂಥ ಯೇಸು ಕ್ರಿಸ್ತರವರು, ಪ್ರೀತಿಯನ್ನು ಪ್ರಕಟಿಸಿದಂಥ ಯೇಸು ಕ್ರಿಸ್ತರವರು ಇಲ್ಲಿ ನೋಡೋದಾದರೆ ಹಗೆಯನ್ನು, ದ್ವೇಷವನ್ನು ಅಥವಾ ಕುಟುಂಬದಲ್ಲಿ ಒಂದು ರೀತಿಯಾದಂಥ ಭೇದಾಭಿಪ್ರಾಯವನ್ನು ಹುಟ್ಟಿಸುವಂಥ ಮಾತಿನ ಹಾಗೆ ಕಾಣಿಸುತ್ತೆ. ಸೊ ಓದಿದ ತಕ್ಷಣ ನಮ್ಗೆ ಅರ್ಥ ಆಗೋದಿದೆ ಅಂಕ. ಸೊ ಇದರಿಂದ ಯೇಸು ಕ್ರಿಸ್ತರವರ ಭಾವವೇನು, ಏನು ಹೇಳೋದಕ್ಕೆ ಯೇಸು ಕ್ರಿಸ್ತರಲ್ಲಿ ಪ್ರಯತ್ನಿಸ್ತಿದ್ದಾರೆ? ಯಾಕಂತಂದರೆ ಇದು ಅರ್ಥ ಆಗ್ತಿಲ್ಲ ಅಂಕ. ಅರ್ಥ ಆಗದೆ ಹೋದ್ರೂ ಪರವಾಗಿಲ್ಲ, ಅಪಾರ್ಧ ಆದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಲ್ಲಿರುವಂಥ ಗೂಢಾರ್ಥವೇನು, ಯೇಸು ಕ್ರಿಸ್ತರವರ ಈ ಮಾತಿನಲ್ಲಿರುವಂಥ ಉದ್ದೇಶವೇನನ್ನೋದು ತಿಳಿಸಬೇಕಾಗಿದೆ. ಖಂಡಿತ. ಮೊದಲನೇದಾಗಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಬಿಲ್ಸನ್ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರು ಕೂಡ ವಿಚಾರ ಮಾಡುವಂಥ ಒಂದು ಅಂಶ. ಇದು ಪ್ರತಿ ಕ್ರೈಸ್ತರು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಹೊರಗಡೆ ಅನ್ಯ ಸಮಾಜ ಎತ್ತಿ ತೋರಿಸ್ತಾ ಇದೆ ಇಂಥ ವಚನಗಳನ್ನು. ನಿಮ್ಮ ಯೇಸು ಪ್ರಭು ಪ್ರೀತಿ ಸ್ವರೂಪನು, ಕರುಣಾಸಾಗರನು ಅಂಥೇಳಿ ನೀವು ಪದೇ ಪದೇ ಹೇಳ್ತಾ ಇರ್ತೀರ.
ಆದರೆ ಆ ಒಂದು ಪ್ರಭುವೇ ಸಮಾಧಾನ ಉಂಟು ಮಾಡೋದಕ್ಕೆ ನಾನು ಬಂದಿಲ್ಲ ಭೂಮಿಯ ಮೇಲೆ, ಒಂದು ಕುಟುಂಬದಲ್ಲಿ ಈ ರೀತಿ ಭೇದಗಳನ್ನು ಉಂಟು ಮಾಡೋದಕ್ಕೆ ಬಂದಿದ್ದೀನಿ ಎನ್ನುವಂಥ ಮಾತು ತೋರಿಸಿ ಕ್ರೈಸ್ತರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಅಸಮಾಧಾನ ಹುಟ್ಟಿಸುವಂಥ ಮಾತುಗಳನ್ನು ಮಾತನಾಡಿ ದಾರಿ ತಪ್ಪಿಸುವಂಥ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಇದು ವಾಕ್ಯದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಯೇಸು ಪ್ರಭು ಇದ್ದಾರಲ್ಲ, ಯೇಸು ಪ್ರಭು ವಿಷಯದಲ್ಲಿ ಹಳೆ ಒಡಂಬಡಿಕೆಯಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಏನೆಂದು ಬರೆಯಲ್ಪಟ್ಟಿದೆ? ಆತನು ಸಮಾಧಾನಕ್ಕೆ ಪ್ರಭು ಅಂತ. ಸಮಾಧಾನಕ್ಕೆ ಪ್ರಭು. ಹೌದಲ್ವಾ? ಹೌದು. ಎರಡನೇದಾಗಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಾಗ, ಅಂದರೆ ಮರಿಯಮ್ಮಳ ಗರ್ಭದ ಮೂಲಕ ಈ ಲೋಕದಲ್ಲಿ ಜನಿಸಿದಾಗ ದೇವದೂತರು ಕೂಡ ಹೇಳುವಂಥ ಮಾತೇನೆಂದರೆ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಇರುತ್ತೆ ಈ ಮಾತು. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ 14-15ನೇ ವಚನದವರೆಗೆ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಳೆಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಸಾಕ್ಬಿಡಿ. ದೇವದೂತನು ಬಂದು ಯೇಸು ಕ್ರಿಸ್ತರ ಬಗ್ಗೆ ಸಾಕ್ಷಿ ಕೊಡುವಂಥದ್ದು. ಅಂದರೆ ದೈವಕುಮಾರನು ಈ ಲೋಕಕ್ಕೆ ಬಂದಿದ್ದಾನೆ, ಜನಿಸಿದ್ದಾನೆ, ದೇವರು ಕಳಿಸ್ಕೊಟ್ಟಿದ್ದಾರೆ. ಅವ್ರ ಮೂಲಕ ಏನಂದರೆ ಈ ಲೋಕಕ್ಕೆ ಸಮಾಧಾನ ಉಂಟಾಗುತ್ತೆ ಅಂತ ಹೇಳ್ತಾರೆ. ಯೇಸು ಪ್ರಭು ಕೂಡ ಹೇಳುವಂಥ ಮಾತೇನೆಂದರೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡೋದಕ್ಕೆ ಬರ್ತೀನಿ. ನಾನು ನನ್ನ ಬಳಿಗೆ ಬಂದರೆ ನಿಮಗೆ ವಿಶ್ರಾಂತಿ ಸಿಗುತ್ತೆ, ಅಂದರೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಅಂಥ ಪ್ರಭು ಈ ಮಾತನ್ನು ಯಾಕೆ ಹೇಳಿದ್ದಾರೆ? ಹೌದು. ಅದರ ಹಿಂದೆ ಉದ್ದೇಶ ಏನು? ಬೆಂಕಿಯನ್ನು ಹಾಕೋದಕ್ಕೆ ಬಂದಿದ್ದೀನಿ, ಬೆಂಕಿ ಹತ್ತಿ ಉರಿಬೇಕು, ಆಮೇಲೆ ನನ್ನ ಸಮಾಧಾನವನ್ನು ಉಂಟು ಮಾಡೋದಕ್ಕೆ ಬಂದಿಲ್ಲ. ಅಂದರೆ ಈ ಮಾತುಗಳು ಹೇಗೆ ಅನಿಸುತ್ತಂದರೆ, ಒಂದು ರೀತಿಯಲ್ಲಿ ವಿಭೇದಗಳು, ಅಂದರೆ ದೇವರ ಮಕ್ಕಳು ಭೂಲೋಕದಲ್ಲಿ ಈ ರೀತಿ ಗಲಾಟೆಗಳು ಉಂಟು ಮಾಡೋದಕ್ಕೆ ಬಂದಿದ್ದಾರೇನೋ ಅನ್ನೋ ರೀತಿಯಲ್ಲಿ ಅನ್ನುತ್ತೆ. ದೇವ್ರ ಉದ್ದೇಶ ಅದಲ್ಲ. ಯೇಸು ಕ್ರಿಸ್ತರ ಉದ್ದೇಶ ಭೂಮಿ ಮೇಲೆ ಗಲಾಟೆ ಅಸಮಾಧಾನ ಉಂಟು ಮಾಡೋದ ಉದ್ದೇಶ ದೇವ್ರದಲ್ಲ. ಆಳವಾಗಿ ಆಲೋಚನೆ ಮಾಡುವಾಗ ನಾನು ಬೆಂಕಿಯನ್ನು ಹಾಕೋದಕ್ಕೆ ಬಂದಿದ್ದೀನಿ ಅಂತ ಈ ಮಾತನ್ನು ಹೇಳಿದಾರಲ್ಲ, ಈ ಮಾತಿಗೆ ಅರ್ಥ ಏನಪ್ಪ ಅಂದರೆ ಯೆರೆಮೀಯ ಗ್ರಂಥದಲ್ಲಿ ಕಳೆದ ಭಾಗದಲ್ಲಿ ನಾವು ನೋಡಿದ್ದೀವಿ. ಹೌದು. ಅದೇ 23ನೇ ಅಧ್ಯಾಯ 23ನೇ ಅಧ್ಯಾಯ ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 29ನೇ ವಚನದಲ್ಲಿ, ಹೊಟ್ಟೆಲ್ಲಿ ಕಾಳಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆಯಲ್ಲ. ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ ಸಮಾನವಾಗಿದೆಯಲ್ಲ. ನನ್ನ ವಾಕ್ಯವು ಬೆಂಕಿಗೆ ಸಮಾನವಾಗಿದೆ ಅಂತ ಹೇಳ್ತಾರೆ. ಅಂದರೆ ಭೂಮಿಯ ಮೇಲೆ ಬೆಂಕಿ ಹಾಕೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಬೆಂಕಿ ಹಾಕೋದಕ್ಕೆ ಬಂದಿದ್ದೀನಿ ಅಂದರೆ ತುಂಬ ಜನ ಅರ್ಥ ಬೇರೆ ಬೇರೆ ಮಾಡ್ಕೊಳ್ತಾರೆ. ಬೆಂಕಿ ಅಂದರೆ ದೇವರ ವಾಕ್ಯ. ಓಕೆ. ಬೆಂಕಿ ಅಂದರೆ ದೇವರ ವಾಕ್ಯ. ದೇವರ ವಾಕ್ಯ ನಾನು ಈ ಲೋಕಕ್ಕೆ ಕೊಡೋದಕ್ಕೆ ಬಂದಿದ್ದೀನಿ ಅಂತ. ಅದೇ ಲೂಕನ್ ಬರೆದ ಸುವಾರ್ತೆ. ಹೌದು. ಅಲ್ಲಿ ಹೋಗೋಣ. ಅಲ್ಲಿ ಬೆಂಕಿ ಇರೋ ಕಡೆ ದೇವರ ವಾಕ್ಯ ಅಂತ ನಾವು ಸೇರಿಸೋಣ. ಓಕೆ, ಕ್ಲಾರಿಟಿ ಸಿಗುತ್ತೆ. ಓಕೆ, ಬೆಂಕಿ ಎಂಬ ಮಾತಿದೆಯಲ್ಲ, ಅಲ್ಲಿ ಬೆಂಕಿ ಎಂಬ ಮಾತಿನಲ್ಲಿ ದೇವರ ವಾಕ್ಯ ಅಂತ ಸೇರಿಸಿದ್ರೆ ಸರಿಯಾಗುತ್ತೆ. ನಾನು ದೇವರ ವಾಕ್ಯವನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು. ಓಕೆ, ಹೌದಲ್ವ? ಬೆಂಕಿಯ ಜಾಗದಲ್ಲಿ ನಾನು ದೇವರ ವಾಕ್ಯವನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು. ನಾನು ಬೆಂಕಿ ಅನ್ನೋ ಕಡೆ ದೇವರ ವಾಕ್ಯ, ದೇವರ ವಾಕ್ಯವನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು. ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ಅಂದರೆ ಆ ದೇವರ ವಾಕ್ಯವೆಂಬ ಬೆಂಕಿ ಹತ್ತಬೇಕು. ಅವಾಗೇನಪ್ಪ ಅಂದರೆ ಈ ಥರ ನಮ್ಮ ಕೈಯಲ್ಲಿದ್ದ ಹಾಗೆ ಬೈಬಲ್ ಗ್ರಂಥ ಇಲ್ಲ. ಹೌದು. ಅವಾಗೇನಪ್ಪ ಅಂದರೆ ಅವರು ತಿಳಿಸುವಂಥ ವಾಕ್ಯ ಇದೆಯಲ್ಲ, ಅದು ಒಂದು ಕಡೆಯಿಂದ ಒಂದು ಕಡೆ ಹರಡಬೇಕದು.
ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ದೇವರ ಉದ್ದೇಶ ಈ ದೇವರ ವಾಕ್ಯವೆನ್ನುವಂಥದ್ದು ಒಂದು ಕಡೆ ಮಾತ್ರವಲ್ಲ, ಟೋಟಲ್ ಎಲ್ಲ ಕಡೆ ಹರಡಬೇಕು, ಸಾರಲ್ಪಡಬೇಕು. ಇದು ಸಾರಿದಾಗ ಈ ಸಮಾಜದಲ್ಲಿ ಏನಾಗುತ್ತೆ, ಈ ಸಮಾಜದಲ್ಲಿ ಏನಾಗುತ್ತೆ ಭವಿಷ್ಯತ್ತಲ್ಲಿ, ಓಕೆ, ಈ ಥರ ಸಾರಲ್ಪಟ್ಟಾಗ, ಈ ಥರ ದೇವರ ವಾಕ್ಯವೆಂಬ ಬೆಂಕಿ ಅಂದರೆ ಇದ್ದದ್ದು ಇದ್ದ ಹಾಗೆ ಅದು ಡೈರೆಕ್ಟಾಗಿ ಅದನ್ನು ಆ ವಾಕ್ಯಗಳು, ದೇವರ ವಾಕ್ಯಗಳು ಇರುತ್ತಲ್ಲ, ಯಾರನ್ನೂ ಸಮಾಧಾನ ಪಡಿಸೋದಕ್ಕೆ ಮಾತಾಡಲ್ಲ, ಯಾರ ಮೂಲಕ ಹೆಸರು ಪಡ್ಕೊಳ್ಳೋದಕ್ಕಲ್ಲ, ಜನರ ಮೂಲಕ ಹೆಸರು ಪಡ್ಕೊಳ್ಳೋದಕ್ಕೆ ಅವ್ರಿಗೆ ತಕ್ಕ ಹಾಗೆ ಅನುಕೂಲ, ಅವ್ರಿಗೆ ಮೆಚ್ಚುಗೆ ಬರುವ ಹಾಗೆ ಈ ರೀತಿ ಅನುಕೂಲ ಮಾಡುವಂಥದ್ದು ದೇವ್ರ ವಾಕ್ಯ ಅಲ್ಲ. ಇದ್ದದ್ದು ಇದ್ದ ಹಾಗೆ ನೇರವಾಗಿ ಮಾತಾಡುವಂಥದ್ದು. ಓಕೆ, ಯಾರು ಮಾತಾಡಿದ್ರು ಪರವಾಗಿಲ್ಲ, ಒಬ್ಬ ಮೋಶ ಮಾತಾಡಿದ್ರು, ಇಲ್ಲಾಂದರೆ ಏಲಿಯನ್ ಮಾತಾಡಿದ್ರು, ಪ್ರವಾದಿಗಳು ಯಾರು ಮಾತಾಡಿದ್ರು ಕೂಡ ನೇರವಾಗಿ ಮಾತಾಡ್ತಾರೆ. ಇನ್ನೊಬ್ಬರನ್ನ ಹೊಗಳೋದಕ್ಕೆ, ಇನ್ನೊಬ್ಬರನ್ನ ಒಂದು ರೀತಿಯಲ್ಲಿ ಸಮಾಧಾನ ಪಡಿಸೋದಕ್ಕೆ ಆ ರೀತಿಯಲ್ಲ, ಇದ್ದದ್ದು ಇದ್ದ ಹಾಗೆ. ಓಕೆ, ಇವಾಗ ಯೋಹಾನನು ಮಾತಾಡ್ತಾನೆ. ಯೋಹಾನನು ಯಾರ ಬಳಿಯಲ್ಲಿ? ಹೆರೋದನ ಬಳಿಯಲ್ಲಿ. ನೀನು ನಿನ್ನ ಅಣ್ಣನ ಹೆಂಡತಿಯನ್ನು ಸೇರಿಸ್ಕೊಂಡಿದ್ದು ತಪ್ಪು, ಅದು ದೇವ್ರ ವಾಕ್ಯ ನೇರವಾಗಿರುತ್ತೆ. ಹೌದಲ್ವ? ಹೌದಂಗ. ಇವಾಗ ದೇವ್ರ ವಾಕ್ಯ ಹೀಗಿರುವಾಗ ಇದ್ದದ್ದು ಇದ್ದ ಹಾಗೆ ಹೇಳಿದಾಗ ಅಲ್ಲಿ ಏನಾಯ್ತು? ಅಲ್ಲಿ ಸೆರೆಮನೆಗೆ ಹಾಕಿದ್ರು. ಈತನಿಗೆ ಪ್ರಾಬ್ಲಮ್ ಬಂತು. ಅವ್ರ ಕುಟುಂಬದಲ್ಲಿ ಏನಾಯಿತು? ಹೆರೋದನ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಅವರ ತಪ್ಪುಗಳನ್ನೇ ಹೊರಗಡೆ ತೋರಿಸಿದ ಹಾಗೆ. ಹೌದಲ್ವಾ? ಅದೇ ಪ್ರಕಾರ ದೇವರ ವಾಕ್ಯವೆಂಬ ಬೆಂಕಿ ಇದೆಯಲ್ಲ, ಪ್ರಭು ಸಾರಿದಾಗ ನಮ್ಮಲ್ಲಿರುವಂಥ ತಪ್ಪುಗಳು, ನಮ್ಮಲ್ಲಿರುವಂಥ ಪಾಪಗಳು ಏನು ಪಡಿಸುತ್ತಂದರೆ ಹೊರಪಡಿಸುತ್ತೆ. ಓಕೆ, ಆ ದೇವರ ವಾಕ್ಯ ಎಂಬ ಬೆಂಕಿಯನ್ನು ಸಾರಿದಾಗ ಯಾರ್ಯಾರ ಹೃದಯಗಳಲ್ಲಿ ಏನೇನು ತುಂಬಿಕೊಂಡಿದೆ ಇದೆಲ್ಲ ಕೂಡ ಗೊತ್ತಾಗುತ್ತೆ. ಓಕೆ, ಆವಾಗ ದೇವರ ವಾಕ್ಯದ ಮೂಲಕ ಏನಾಗತ್ತಪ್ಪ ಅಂತಂದರೆ, ಇದ್ದದ್ದು ಇದ್ದ ಹಾಗೆ ಸಾರಿದಾಗ ಅಲ್ಲಿ ಅರ್ಥ ಮಾಡಿಕೊಂಡವರ ಬಳಿಯಲ್ಲಿ ಏನಿರುತ್ತಪ್ಪ ಅಂದರೆ ಸಮಾಧಾನ ಇರುತ್ತೆ. ಅರ್ಥ ಮಾಡಿಕೊಂಡು ವಿಧೇಯರಾದಾಗ ಸಮಾಧಾನ, ಅರ್ಥ ಮಾಡಿಕೊಳ್ಳದೆ ವಿಧೇಯರಾಗದೆ ಇದ್ದಾಗ ಅಲ್ಲಿ ಏನಾಗುತ್ತಂದರೆ ಅಸಮಾಧಾನ, ಅಲ್ಲಿ ಸಮಾಧಾನ ಇರಲ್ಲ. ಅಲ್ಲಿ ಅರ್ಥ ಮಾಡಿಕೊಂಡಾಗ ಸಮಾಧಾನ ಇರುತ್ತೆ. ಇವಾಗ ಅಪೊಸ್ತಲರು ಅರ್ಥ ಮಾಡಿಕೊಂಡಿದ್ದಾರೆ, ಅವರ ಮಧ್ಯದಲ್ಲಿ ಸಮಾಧಾನ. ಹೌದು. ಯೆಹೂದ್ಯರಲ್ಲಿ ಪರಿಸಯ್ಯರು, ಶಾಸ್ತ್ರಿಗಳು ಇದ್ದಾರಲ್ಲ, ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ಏನು ಮಾಡ್ತಾರೆ ಅವರು? ರಾತ್ರಿ ಹಗಲು ಈತನನ್ನು ಹಿಡಿಯೋದಕ್ಕೆ ಕಾಯ್ತಾರೆ. ಕೆಲವು ಸಂದರ್ಭಗಳಲ್ಲಿ ಪೊಲೀಸರನ್ನ ಅಂದರೆ ಸೈನಿಕರನ್ನು ಕಳಿಸ್ಕೊಡ್ತಾರೆ ಅರೆಸ್ಟ್ ಮಾಡೋದಕ್ಕೆ. ಆ ಸೈನಿಕರೋಗಿ ಯೇಸು ಕ್ರಿಸ್ತರ ಮಾತನ್ನು ಕೇಳಿ ವಾಪಸ್ ಬರ್ತಾರೆ. ಅಯ್ಯ, ಇಂಥ ಮಾತುಗಳನ್ನ ಯಾವಾಗ ಕೇಳಿಲ್ಲ ಅಂದಾಗ ಇವರಿಗೆ ಸಮಾಧಾನ, ಅಲ್ಲಿ ಕೇಳಿದವರಿಗೆ ಅಸಮಾಧಾನ. ಅಂದರೆ ಒಂದು ರೀತಿಯಲ್ಲಿ ಹರಪುಟ, ಕೋಪ ಜಾಸ್ತಿ ಆಗ್ತಾಯಿದೆ ಅವ್ರಿಗೆ. ಯಾರಿಗೆ? ಈ ಪರಿಸಯ್ಯರು, ಯಾಜಕರು, ಮಹಾಯಾಜಕರು ಇದ್ದಾರಲ್ಲ, ಅಲ್ಲಿ ಏನು ಕಾಣ್ತಾ ಇದೆಯಂದರೆ, ಈ ಓಲೆಕಾರರನ್ನು ಕಳಿಸಿಕೊಟ್ಟಾಗ, ಯೇಸು ಕ್ರಿಸ್ತರನ್ನು ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತೇಳಿ ಕಳಿಸಿಕೊಟ್ಟಾಗ ಇವರು ಹೋಗ್ತಾರೆ. ಹೌದು. ಹೋದ ಮೇಲೆ ನೋಡೋಣ, ಸ್ವಲ್ಪ ಹೊತ್ತು ಗಮನಿಸೋಣ ಯೇಸು ಪ್ರಭು ಏನು ಮಾತಾಡ್ತಾರೆ ಅಂತ ಕೇಳಿದಾಗ, ಏನು ಇಂಥ ಒಳ್ಳೆ ಮಾತು ಮಾತಾಡ್ತಾನಲ್ಲ, ಸಮಾಧಾನ ಇದೆ, ಒಳ್ಳೇದಿದೆ ಅಂಥೇಳಿ ವಾಪಸ್ ಬರ್ತಾರೆ. ಹೌದು. ಯಾರ ಬಳಿಗೆ? ಇವರು ನಾಯಕರ ಬಳಿಗೆ ಅಂದರೆ ಯಾರು ಕಳಿಸ್ಕೊಟ್ಟಿದ್ದಾರೋ ಅವ್ರ ಬಳಿಗೆ ವಾಪಸ್ ಬರ್ತಾರೆ. ಬಂದಾಗ ಅವ್ರು ಹೇಳಿರುವಂಥ ಮಾತೇನಪ್ಪ ಅಂದರೆ, ಪರಿಸಯ್ಯರು, ಶಾಸ್ತ್ರಿಗಳು, ಆಮೇಲೆ ಯಾಜಕರು, ಇವರಲ್ಲಿ ಏನಿಲ್ಲ, ಸಮಾಧಾನ ಇಲ್ಲ. ಕೇಳಿದವರು ಅರ್ಥ ಮಾಡಿಕೊಂಡವ್ರ ಮಧ್ಯದಲ್ಲಿ ಏನಿದೆ? ಸಮಾಧಾನ ಇದೆ. ಹೌದಲ್ವ? ಹೌದು. ಕೇಳದೇ ಇದ್ದಂಥ ಜನರ ಮಧ್ಯದಲ್ಲಿ, ಅರ್ಥ ಮಾಡಿಕೊಳ್ಳದವರ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ಅಸಮಾಧಾನ ಉಂಟಾಗ್ತಾ ಇದೆ. ಅರ್ಥ ಮಾಡಿಕೊಂಡವರು ಹಿಂಬಾಲಿಸ್ತಾ ಇದ್ದಾರೆ. ಶ್ರೇಷ್ಠ ಪುರುಷನೀತ, ಒಳ್ಳೆ ದೈವಕುಮಾರನೀತ ಅಂತೇಳಿ, ದೈವಕುಮಾರನೀತ, ಶ್ರೇಷ್ಠ ಪುರುಷನು ಈತ, ಈತನ ಮೂಲಕ ನಮಗೆ ರಕ್ಷಣೆ ಇದೆ, ಆರೋಗ್ಯ ಇದೆ ಅಂತೇಳಿ ತುಂಬ ಜನ ಹಿಂಬಾಲಿಸ್ತಾ ಇದ್ದಾರೆ. ತುಂಬ ಜನ ಬಂದಿದ್ದಾರೆ. ಅವರೆಲ್ಲರೂ ಸಂತೋಷವಾಗಿ ಹೋಗಿದ್ದಾರಲ್ವ? ಹೌದಂಗ. ಎಲ್ಲಿ ಸಮಾಧಾನ ಇರಲ್ಲ ಅಂದರೆ, ಅವರ ಮಾತಿಗೆ ಯಾರು ಒಳಪಡೋದಿಲ್ವೋ ಅವರ ಮಧ್ಯದಲ್ಲಿ ಸಮಾಧಾನ ಇರಲ್ಲ. ಒಂದೇ ಕುಟುಂಬದಲ್ಲಿ ತಂದೆ ಮಕ್ಕಳಿಗೂ, ತಾಯಿ ಮಕ್ಕಳಿಗೂ, ಅತ್ತೆ ಸೊಸೆಯರಿಗೂ ಅಲ್ಲಿ ಭೇದಗಳನ್ನು ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಭೇದಗಳು ಯಾಕೆ ಬರುತ್ತಪ್ಪ ಅಂದರೆ,
ಇವಾಗ ಒಂದು ಮನೆಯಲ್ಲಿ ಒಬ್ಬರು ದೇವರನ್ನ ನಂಬಿಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ. ಒಬ್ಬರು ನಂಬಿಕೊಂಡಾಗ ಇನ್ನು 3-4 ಜನ ನಂಬಿಕೊಂಡಿಲ್ಲ. ನಂಬಿಕೊಂಡವ್ರು ಏನು ಮಾಡ್ತಾರೆ ಅಂದರೆ ಬೈಬಲ್ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡಿದಾಗ ಇನ್ನು ನಂಬದಿದ್ದಂಥ ಮನೆಯಲ್ಲಿ ಜನ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಯಾವಾಗ ನೋಡಿದ್ರು ಪ್ರಾರ್ಥನೆ 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 ಅಂತಾರೆ, ಉಪವಾಸ ಅಂತಾರೆ, ಪ್ರಾರ್ಥನೆ ಚರ್ಚಿಗೆ ಹೋಗ್ತಾರೆ. ಅದ್ಯಾವುದೋ ಅಮೆರಿಕ ದೇವರು, ಅದ್ಯಾವುದೋ ಚಿಕ್ಕದ ಜಾತಿಗೆ ಸಂಬಂಧಪಟ್ಟ ದೇವರಂತೆ. ಈ ರೀತಿ ಈ ಮಾತುಗಳನ್ನು ಇವ್ರಿಗೆ ಹೇಳಿದಾಗ ಪ್ರಾರ್ಥನೆ ಮಾಡುತ್ತಿರುವಂಥ ಅವ್ರ ಮನಸ್ಸಿನಲ್ಲಿ ಏನಾಗ್ಬೋದು, ನೋವಾಗುತ್ತೆ. ನೋವಾಗಿದ್ದಾಗ ವಾಕ್ಯದ ಮೂಲಕ ಇವ್ರು ಏನು ಮಾಡ್ತಾರೆ, ದೇವರೇ ನಿಮಗೆ ಸ್ತೋತ್ರ ಅಂತೇಳಿ ವಾಕ್ಯವನ್ನು ತಿಳಿದವ್ರು ಏನು ಮಾಡ್ತಾರೆ ಅಂದರೆ ಸಮಾಧಾನ ಪಡ್ತಾರೆ, ದೇವರೇ ಅವರನ್ನು ಕಾಪಾಡಿ ಕ್ಷಮಿಸ್ಬಿಡಿ ದೇವರಂತ ಹೇಳ್ತಾರೆ. ಇವರು ಈ ರೀತಿ ಪ್ರಾರ್ಥನೆ ಮಾಡಿದಾಗ ಅವ್ರಿಗೇನಾಗುತ್ತೆ, ಕೇಳಿದಾಗ ಒಂದು ರೀತಿಯಲ್ಲಿ ನೋಡ್ತಾರೆ, ಕೇಳದೇ ಇದ್ದಾಗ ಏನಾಗ್ತಾರಪ್ಪ ಅಂದರೆ ಇನ್ನೂ ಕಿರಿಕಿರಿ ಮಾಡ್ತಾ ಇರ್ತಾರೆ. ಇವರು ಪ್ರಾರ್ಥನೆಗೆ ಹೋಗಬಾರ್ದು, ಇವರು ಪ್ರಾರ್ಥನೆ ಮಾಡಿಕೊಡ್ದು, ಚರ್ಚಿಗೆ ಹೋಗಬಾರ್ದು, ಅವರ ಸಭೆಯಲ್ಲಿ ಸೇರಿಕೊಡ್ದು ಅಂಥೇಳಿ ಈ ರೀತಿ ಕಿರಿಕಿರಿ. ಆ ಕಿರಿಕಿರಿ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವ್ರ ಹೃದಯದಲ್ಲಿ ದುರಾತ್ಮ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ವಾಕ್ಯವನ್ನು ತಿಳ್ಕೊಂಡಿರುವುದರಿಂದ. ಈ ರೀತಿ ನಡೆಯುತ್ತೆ ವಿನಃ ಯೇಸುಪ್ರಭು ನೇರವಾಗಿ ಒಬ್ಬರ ಮಧ್ಯೆ ಒಬ್ಬರಿಗೆ ಜಗಳ ಉಂಟು ಮಾಡಬೇಕೆನ್ನೋದು ಉದ್ದೇಶ ಅದಲ್ಲ ದೇವರಿಗೆ. ಯಾಕೆಂದರೆ ಶತ್ರುಗಳನ್ನೇ ಕೂಡ ಕ್ಷಮಿಸಬೇಕು, ಶತ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಇವರೆಲ್ಲರಿಗೋಸ್ಕರ ನೀವು ಒಳ್ಳೆಯದನ್ನು ಮಾಡಬೇಕು ಎಂದು ಹೇಳಿರುವಂಥ ಪ್ರಭು ಗಲಾಟೆಗಳನ್ನೇ ಯಾಕೆ ಹುಟ್ಟಿಸ್ತಾರೆ? ಹೌದಲ್ವಾ? ಹೌದು. ಅಂದರೆ ಅದನ್ನು ಅಪಾರ್ಥ ಮಾಡಿಕೊಂಡು ತುಂಬ ಜನ ಈ ರೀತಿ. ಆದರೆ ನಡೆಯುವಂಥದ್ದು ಏನಪ್ಪ ಅಂದರೆ, ಯಾರು ದೇವರ ವಾಕ್ಯವನ್ನು ಕೇಳ್ತಾರೋ ಅವರ ಹೃದಯದಲ್ಲಿ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ. ಒಂದು ವೇಳೆ ಶೋಧನೆಗಳು ಕಷ್ಟಗಳು ಇದ್ದರೂ ಕೂಡ ಅದನ್ನು ಸಹಿಸ್ಕೊಳ್ತಾರೆ, ದೇವರ ಹತ್ರ ಉಲ್ಲಾಸವಾಗಿಯೇ ಇರ್ತಾರೆ. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದ ಜನ ಇರ್ತಾರಲ್ಲ, ಅವರು ಅವರ ಬಳಿಯಲ್ಲಿ ಸಮಾಧಾನ ಎನ್ನುವಂಥದ್ದು ಇರೋದಿಲ್ಲ, ಅದು ಹೇಳಿದ್ದಾರೆ. ಓಕೆ. ಆದರೆ ಪ್ರಭು ಮಾತಿನಲ್ಲಿ ನೋಡುವಾಗ ಎಲ್ಲ ಕಡೆ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ವಿಚಾರ ಮಾಡಿದಾಗ ದೇವರಿಂದ ಬಂದಂಥ ಪ್ರತಿ ಮಾತಿನಲ್ಲಿ ನಮಗೆ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಜ್ಞಾನ ಸಿಗುತ್ತೆ, ಉಲ್ಲಾಸವಾಗುತ್ತೆ, ಆರೋಗ್ಯ ಇರುತ್ತೆ. ಈ ರೀತಿ ನಡೆಯುತ್ತೆ ವಿಲ್ಸನ್. ಓಕೆ. ಹೊರಗಿನವರು ಕೂಡ ಸತ್ಯವೇದದ ಪರಿಜ್ಞಾನವಿಲ್ಲದವರು ಕೂಡ ಇಂಥ ವಚನಗಳನ್ನು ಕೆಲವು ತೋರಿಸಿ, ನೋಡಿ ನಿಮ್ಮ ದೇವರು, ನೀವು ಪ್ರೀತಿಸುವಂಥ ದೇವರು, ಪ್ರೀತಿಯನ್ನು ಹಂಚಿದಂಥ ದೇವರು ಈ ರೀತಿ ಹೇಳ್ತಿದ್ದಾರೆ, ಎಲ್ಲಿದೆ ನಿಮ್ಮಲ್ಲಿ ಪ್ರೀತಿ? ಯೇಸು ಸ್ವಾಮಿ ಬಾಯ್ಬಿಟ್ಟು ಹೇಳಿದ್ದಾರೆ ಅಂತಂದಮೇಲೆ ನಿಮ್ಮನ್ನು ನಾವು ನಂಬಕ್ಕಾಗಲ್ಲ, ನಿಮ್ಮ ದೇವ್ರು ನಮಗೆ ಬೇಡ, ನಿಮ್ಮ ದೇವ್ರನ್ನ ಪ್ರಕಟಿಸಬೇಡಿ, ಈ ರೀತಿ ದೂಷಣೆಯ ಮಾತುಗಳು ಅವರಿಂದ ಬರ್ತಾ ಇರುತ್ತೆ. ಹೌದು. ಸೊ ಅಂದರೆ ಅವರಿಗೆ ಈ ಸತ್ಯವೇದದ ಪರಿಜ್ಞಾನವೇ ಇರೋದಿಲ್ಲ. ನಿಜ. ಯೇಸು ಕ್ರಿಸ್ತರವರ ನುಡಿಯಲ್ಲಿ ಯಾವ ನುಡಿ ಅವರಿಗೆ ಅರ್ಥ ಆಗೋದಿಲ್ಲ. ಹೌದು. ಬಟ್ ಇದನ್ನ ಹಿಡಿದುಕೊಂಡು ಈ ರೀತಿ ಭೇದವನ್ನುಂಟು ಮಾಡೋದಕ್ಕೆ ಬಂದಿದ್ದೇನೆ, ಅಗ್ನಿಯನ್ನು ಹಾಕೋದಕ್ಕೆ ಬಂದಿದ್ದೇನೆ, ಬೆಂಕಿಯನ್ನು ಹಾಕೋದಕ್ಕೆ ಬಂದಿದ್ದೇನೆ. ಸೊ ಅಂದರೆ ಬೆಂಕಿ ಅಂತಂದ್ರೆ ದೇವರ ವಾಕ್ಯ, ಬೆಂಕಿ ಅಂದರೆ ದೇವರ ವಾಕ್ಯ. ಆ ದೇವರ ವಾಕ್ಯ ನಿಮ್ಮಲ್ಲಿ ಬಂದಾಗ ಇತರರಿಗೆ ಅಸಮಾಧಾನ ಅಂದರೆ ಈ ವಾಕ್ಯವನ್ನು ತಿಳ್ಕೊಂಡಾಗ ಸಂತೋಷವಿರುತ್ತೆ. ವಾಕ್ಯವನ್ನು ಅರ್ಥ ಮಾಡಿಕೊಂಡಿಲ್ಲ, ಅಪಾರ್ಥ ಮಾಡಿಕೊಂಡಿದ್ದಾರೆ, ದೇವರಂದರೆ ಇಷ್ಟ ಇಲ್ಲ, ದೇವ್ರ ಬಗ್ಗೆ ನಮ್ಗೆ ಬೇಡ ಅಂದಾಗ ಅವರ ಮಧ್ಯದಲ್ಲಿ ಅಸಮಾಧಾನ. ಸೊ ಅಸಮಾಧಾನ ಇದ್ದಾಗ ಒಬ್ಬರಿಗೊಬ್ಬರಿಗೆ ವೈರವಾಗುತ್ತೆ. ಇವಾಗ ನಾವೇನಪ್ಪ ಅಂದರೆ ದೇವ್ರ ವಾಕ್ಯ ತಿಳ್ಕೊಂಡಿದ್ದೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಕಡೆ ಹೋಗ್ತೀವಿ, ಸುವಾರ್ತೆ ಸಾರ್ತೀವಿ. ಅರ್ಥ ಮಾಡಿಕೊಳ್ಳದವರು ಕೆಲವರು ಏನು ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಹೌದು. ನಾವು ಏನು ಹೇಳಿದ್ರು ಕೂಡ ಅವ್ರ ಮನಸ್ಸು ಒಪ್ಪಲ್ಲ. ಹೌದಲ್ವಾ? ಮೊಂಡಾಗಿರುತ್ತೆ. ಏನು ಹೇಳಿದ್ರು ಒಪ್ಪಲ್ಲ. ಏನು ಹೇಳಿದ್ವಿ? ಪ್ರೀತಿ, ಪ್ರೇಮ, ಸಂತೋಷ, ಸಮಾಧಾನ, ಟೋಟಲ್ ನಾವು ಏನು ಹೇಳಿದ್ರು ಕೂಡ, ಓ ಮಾನವ ನೀನು ಯಾಕೆ ಹುಟ್ಟಿದ್ಯಾ, ನಿನ್ನ ಜನನೇ ಯಾಕೆ? ಓಕೆ. ನಾವು ಅದೇ ಪ್ರಕಾರ ಕೆಲವರು ಸೇವಕರು ಕೂಡ ಹೋಗ್ತಾರೆ, ಹೇಳ್ತಾರೆ ಸುವಾರ್ತೆ ಬಗ್ಗೆ. ಹೇಳಿದಾಗ ಕೆಲವರು ಹೀಗೆ ವಿರುದ್ಧವಾಗಿ ಈ ಥರ ಮತ್ತು ಪ್ರಶ್ನೆ ಕೇಳ್ತಾ ಇರ್ತಾರೆ. ರಿಟರ್ನ್ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅಂಥವ್ರೆಲ್ಲರಿಗೂ ನಾವು ಉತ್ತರ ಕೊಡಬೇಕಾಗಿದೆ. ಈ ಥರ ಅಲ್ಲ, ಈ ಥರ ಇರುತ್ತೆ ವಾಕ್ಯದಲ್ಲಿ ಅಂತೇಳಿ ನಾವು ವಾಕ್ಯದ ಮೂಲಕ ವಿವರಿಸಿ ಹೇಳಿದಾಗ ಖಂಡಿತವಾಗಿ ತಿಳ್ಕೊಳ್ತಾರೆ. ಸೊ ಅಂದರೆ ಯಾರಾದರೂ ಯೇಸುಸ್ವಾಮಿ ನಂಬಿಕೊಂಡ್ರೆ ಈ ರೀತಿಯಾದಂಥ ವ್ಯತಿರೇಕ ಮನೋಭಾವ ತಪ್ಪೋದಿಲ್ವಾ? ಹೌದು. ದೇವರಿಗೆ ತಪ್ಪಿಲ್ವಲ್ಲ, ತಂದೆಯಾದ ದೇವರನ್ನ ಬಿಟ್ಟಿಲ್ಲ, ಯೇಸು ಕ್ರಿಸ್ತರನ್ನು ಬಿಟ್ಟಿಲ್ಲ,
ಪವಿತ್ರಾತ್ಮನನ್ನು ಬಿಟ್ಟಿಲ್ಲ, ದೇವರ ಸೇವಕರನ್ನು ಕೂಡ ಬಿಟ್ಟಿಲ್ಲ. ಎಲ್ಲರನ್ನ ಅವಮಾನ ಪಡಿಸಿದವರಿದ್ದಾರೆ, ತಿಳ್ಕೊಂಡವರು ಪ್ರಾಣ ಕೊಟ್ಟಿದ್ದಾರೆ, ತಿಳ್ಕೊಂಡವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಹೌದಲ್ವಾ? ಹೌದು. ಸಮಾಧಾನ, ಎಷ್ಟು ಬೈದರೂ ಪರವಾಗಿಲ್ಲ, ಹೊಡೆದ್ರೂ ಪರವಾಗಿಲ್ಲ, ನಿಂದಿಸಿದ್ರೂ ಪರವಾಗಿಲ್ಲ, ಅವಮಾನ ಪಡಿಸಿದ್ರೂ ಪರವಾಗಿಲ್ಲ, ಏನಿದ್ರೂ ಪರವಾಗಿಲ್ಲ ಅಂತೇಳಿ ದೇವರನ್ನ ಉನ್ನತವಾಗಿ ಪರಿಚಯ ಮಾಡಿದ್ದಾರೆ, ದೇವರ ಪ್ರೀತಿಯನ್ನು ಸಾರಿದ್ದಾರೆ, ಸಮಾಧಾನವಾಗಿ ತಮ್ಮ ಜೀವಿತವನ್ನು ಅರ್ಪಿಸಿದ್ದಾರೆ. ಹೌದಲ್ವಾ? ಹೌದೌದು. ಕಾರಣ ಏನು? ಯೇಸು ಕ್ರಿಸ್ತರ ಮಾತೆ ತಾನೆ. ಯೇಸು ಕ್ರಿಸ್ತರ ಮಾತು ಹೃದಯದಲ್ಲಿ ಇರುವುದರಿಂದ ಸಹಿಸ್ಕೊಂಡಿದ್ದಾರೆ ಅವರು. ಕುಟುಂಬದಲ್ಲಿ ತುಂಬ ಜನ ಮನೆಯಲ್ಲಿ ಕೆಲವರು ಮಾತಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಅವಮಾನ ಪಡಿಸ್ತಾ ಇರ್ತಾರೆ. ಅಂಥ ಸಮಯದಲ್ಲೂ ಕೂಡ ಸ್ತ್ರೀಯರು ಇಲ್ಲ ಪುರುಷರು ಮನೆಯಲ್ಲಿ ನಂಬಿದವರು, ದೇವ್ರನ್ನ ನಂಬಿದವರು ಒಬ್ಬರೋ ಇಬ್ಬರು ಇರ್ತಾರೆ. ಹೌದು. ಮನೇಲಿ ಎಷ್ಟು ಕಷ್ಟ ಇದ್ದರೂ, ಎಷ್ಟು ಕಿರಿಕಿರಿ ನಡೆದರೂ ಕೂಡ ದೇವ್ರನ್ನ ನೆನೆಸ್ಕೊಂಡು ಒಂದು ರೀತಿಯಲ್ಲಿ ಹೃದಯದಲ್ಲಿ ಬಾಧೆ ಪಡ್ತಾ ಇರ್ತಾರೆ. ಆದರೂ ಕೂಡ ವಾಕ್ಯದ ಮೂಲಕ ಅವರು ಸಂತೋಷವಾಗಿರ್ತಾರೆ. ಹೌದು. ಸೊ ಅಂದರೆ ಯೇಸು ಕ್ರಿಸ್ತರಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ನಾವು ಕೂಡ ಅದಕ್ಕೆ ಸೆಟ್ ಅಂದರೆ ರೆಡಿ ಆಗಬೇಕು, ಮಾನಸಿಕವಾಗಿ ಸಿದ್ಧರಾಗಬೇಕು. ನಾವು ಮಾನಸಿಕವಾಗಿ ನನ್ನ ಪ್ರಭುವಿಗೆ ಇವ್ರು ಬಿಟ್ಟಿಲ್ಲ, ನನ್ನನ್ನು ಹೇಗೆ ಬಿಡ್ತಾರೆ, ನನ್ನನ್ನು ಹೇಗೆ ಬಿಡ್ತಾರೆ? ನಾವು ಪ್ರಿಪೇರ್ ಆಗಿರಬೇಕು. ನಾವು ಪ್ರಿಪೇರ್ ಆಗಿರಬೇಕು ಖಂಡಿತವಾಗಿ. ಪ್ರಭುನೂ ಹೇಳ್ತಾರಲ್ಲ, ನನ್ನ ನಿಮಿತ್ತವಾಗಿ ನಿಮ್ಮನ್ನು ನಿಂದಿಸ್ತಾರೆ, ಅವಮಾನ ಪಡಿಸ್ತಾರೆ. ಅವಮಾನ ಪಡಿಸಿದಾಗ ನೀವು ನೊಂದ್ಕೋಬೇಡಿ, ಹೆದರಬೇಡಿ, ಭಯಪಡಕ್ಕೆ ಹೋಗಬೇಡಿ. ಯಾಕೆಂದರೆ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗುತ್ತೆ. ನಿಜ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಬೇಕು ಅಂದಾಗ ಅವ್ರು ಮಾತಾಡಲಿ. ಯಾಕೆಂದರೆ ಅವ್ರು ಏನು ಮಾತಾಡಿದ್ದಾರೆ ಅವ್ರ ಮಾತಿಗೆ ಅದಕ್ಕೆ ತೀರ್ಪಾಗುತ್ತೆ. ನಿಮಗೇನಾಗುತ್ತೆ? ಆಶೀರ್ವಾದ ಬರುತ್ತೆ. ನಿಮಗೆ ಆಶೀರ್ವಾದ ಇರುತ್ತೆ. ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಯಾರು ಮಾತಾಡಿದಾರೋ ಅವ್ರಿಗೆ ಶಾಪ ಇರುತ್ತೆ. ಅವರು ಮತ್ತೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಬಳಿಯಲ್ಲಿ ಬಂದು ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆ ಕೋರಿಕೊಂಡಾಗ ಆ ತಪ್ಪಿಗೆ ಅವರಿಗೆ ಕ್ಷಮಾಪಣೆ ಸಿಗುತ್ತೆ. ಒಂದು ವೇಳೆ ಅದನ್ನು ಸರಿಪಡಿಸ್ಕೊಳ್ಳದೆ ತಮ್ಮ ಜೀವನದಲ್ಲಿ ಹಾಗೇನೇ ಮಾಡ್ಕೊಂಡು ಹೋದರೆ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗ್ಬೋದು, ಕೈ ಕಾಲುಗಳು ಬಿದ್ದೋಗ್ಬೋದು, ಇಲ್ಲ ಮುರಿದೋಗ್ಬೋದು, ಇಲ್ಲಾಂದರೆ ಪ್ರಾಣ ಹೋಗ್ಬೋದು, ಏನಾದರೂ ಆಗ್ಬೋದು. ಹಾಗೇ ನಡೆಯುತ್ತೆ. ದೂಷಣೆ ಬರುತ್ತೆ ಎಂಬುದಾಗಿ ಗೊತ್ತಿರಬೇಕಾದ್ರೆ ದೇವರು ಎಲ್ಲರಲ್ಲೂ ಪ್ರೀತಿ ಹುಟ್ಟಿಸ್ಬಿಡ್ಬೋದಲ್ಲ. ಫ್ಯಾಮಿಲಿಯಲ್ಲಿ ಫಾರ್ ಎಕ್ಸಾಂಪಲ್ 5 ಮಂದಿ ಕುಟುಂಬ, ಒಬ್ಬರು ನಂಬಿಕೊಂಡ್ರು, 4 ಜನ ಒಬ್ಬರ ಮೇಲೆ ವಿರೋಧವಾಗಿ ನಿಂತರೆ ಆ ಒಬ್ಬ ವ್ಯಕ್ತಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಸಂಕಟ ಜಾಸ್ತಿ ಆಗುತ್ತೆ. ಸೊ ಅದರ ಬದಲಾಗಿ ದೇವರು ಆ 4 ಮಂದಿಯಲ್ಲೂ ಕೂಡ ಒಳ್ಳೆಯ ಮನಸ್ಸನ್ನು ಹುಟ್ಟಿಸಿ ಆ 4 ಮಂದಿಗೂ ಕೂಡ ದೇವರ ವಾಕ್ಯ ಅರ್ಥ ಆಗುವ ರೀತಿಯಲ್ಲಿ ಮಾಡುವುದಾದರೆ ಅದಿನ್ನೂ ಉತ್ತಮವಲ್ವಾ? ಇವಾಗ ಉಂಟು ಮಾಡುವಾಗ ಯಥಾರ್ಥವಾಗಿಯೂ ಉಂಟು ಮಾಡಿದಾರಲ್ಲ. ಇವಾಗ ಪ್ರಸಂಗಿ ಗ್ರಂಥದಲ್ಲಿ ಒಂದು ಮಾತನ್ನು ನೋಡ್ತೀವಿ, ದೇವರು ಉಂಟು ಮಾಡುವಾಗ ಸತ್ಯವಂತರನ್ನಾಗಿ ಉಂಟು ಮಾಡಿದ್ದಾರೆ, ಒಳ್ಳೆ ಹೃದಯನೂ ಕೊಟ್ಟಿದ್ದಾರೆ. ಹೌದು. ಒಳ್ಳೆ ಹೃದಯ ಕೊಟ್ಟು ಒಳ್ಳೆ ಮನಸ್ಸನ್ನು ಇಟ್ಟು ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಕಳಿಸ್ಕೊಟ್ಟಾಗ ಬೆಳೆಯುವಂಥ ರೀತಿ ಅವರ ಪರಿಸರದಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಅವರು ಬೆಳೀತಾರೆ ಮಕ್ಕಳು. ಬೆಳೆದಾಗ ಇವಾಗ ದೇವರ ವಾಕ್ಯವನ್ನು ಕೇಳಿ ಆ ಮನುಷ್ಯನೇನಾಗಬೇಕಂದ್ರೆ, ನಾನು ಈ ಲೋಕದಲ್ಲಿ ತಪ್ಪು ಮಾಡ್ತಾಯಿದ್ದೀನಿ, ಸರಿಯಾಗಬೇಕು ಎನ್ನುವಂಥದ್ದು ಅವನಿಗೆ ಹುಟ್ಟಬೇಕು. ಯಾಕಂದರೆ ಹೃದಯ ಎಲ್ಲರೂ ಕೊಟ್ಟಿದ್ದಾರಲ್ಲ. ಹೌದು. ಒಳ್ಳೆಯದು ಕೆಟ್ಟದ್ದು ಆಲೋಚನೆ ಮಾಡುವಂಥ ಶಕ್ತಿ ಎಲ್ಲರಿಗೂ ಇದೆ, ಅದರಲ್ಲಿ ಯಾರಿಗೂ ಕಡಿಮೆ ಮಾಡಿಲ್ಲ. ಇಲ್ಲ. ಅಲ್ಲಿ ಆ ಮನುಷ್ಯ ಅರ್ಥ ಮಾಡಿಕೊಂಡು, ಓಹೋ ನನ್ನ ಉಂಟು ಮಾಡಿರುವಂಥ ದೇವರಿದ್ದಾರೆ, ಅವ್ರ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಾನು ನಡ್ಕೋಬಾರ್ದು ಅಂಥೇಳಿ ಮನುಷ್ಯನು ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಳ್ಳುವಂಥ ಜ್ಞಾನ ಕೊಟ್ಟಿದ್ದಾರೆ ಇಲ್ಲೋ ಅಂದರೆ ಕೊಟ್ಟಿದ್ದಾರೆ. ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಆ ಮನುಷ್ಯ. ಓಕೆ. ಉಪಯೋಗ ಮಾಡಿಕೊಂಡಾಗ ಒಳ್ಳೆಯದಾಗತ್ತೆ. ಇವಾಗ ಪೇತ್ರನು ಇಲ್ಲ ಕೆಲವರು ಭಕ್ತರಿದ್ದಾರೆ, ಯಾಕೆಪ್ಪ ಅಂದರೆ ಅವ್ರು ಕರೆದ ತಕ್ಷಣ ಏನಪ್ಪ ಅಂದರೆ ಒಳಪಟ್ಟಿದ್ದಾರೆ. ಮತ್ತು ಲೋಕದಲ್ಲಿದ್ದವ್ರನ್ನ ಎಲ್ಲರನ್ನ ಕರೆದಿಲ್ವ? ಇವಾಗ ಲೋಕದಲ್ಲಿದ್ದಂತೆ ಎಲ್ಲ ಜನರನ್ನು ಕರೀತಾ ಇದ್ದಾರೆ, ಯಾಕೆ ಬರ್ತಾ ಇಲ್ಲ? ಅವ್ರಿಗೆ ಅರ್ಥ ಆಗ್ತಿಲ್ಲ. ಎಲ್ಲ ಜನರೇ ನನ್ನ ಬಳಿಗೆ ಬನ್ನಿ. ಅನ್ಯರನ್ನು ಕರೀತಾ ಇದ್ದಾರೆ, ಅದೇ ಪ್ರಕಾರ ಇಸ್ರೇಲ್ ಜನಾಂಗದವ್ರನ್ನ ಕರೆದಿದ್ದಾರೆ, ಕ್ರೈಸ್ತರನ್ನು ಕರೀತಾ ಇದ್ದಾರೆ. ಕರೆದಾಗ ಆತನ ಬಳಿಗೆ ಬಂದು ವಿಧೇಯರಾಗಬೇಕಲ್ಲ. ಹೌದು. ಒಂದು ವೇಳೆ ದೇವ್ರು ಕರೆದಿಲ್ಲ, ನೀವು ಬೇಡ, ನೀವು ಬರೋದು ಬೇಡ, ಇವ್ರು ಮಾತ್ರ ಇರಲಿ ಅಂತ ಈ ರೀತಿ ಹೇಳ್ದಪ್ಪ ಅಂತಂದರೆ ದೇವ್ರದ್ದು ತಪ್ಪಾಗುತ್ತೆ. ಆದರೆ ಎಲ್ಲರನ್ನ ಕರೆದಿದ್ದಾರೆ, ಎಲ್ಲರೂ ನನ್ನ ಬಳಿಗೆ ಬನ್ನಿ ಅಂತೇಳಿ ಕೈ ಚಾಚಿ ಕರೀತಾ ಇದ್ದಾರಲ್ಲ. ಕರೆದಾಗ ಆತನ ಮಾತಿಗೆ ವಿಧೇಯರಾಗಿ ಒಳಪಟ್ಟು ಬಂದಾಗ ಅವರು ಆಶೀರ್ವಾದ ಪಡ್ಕೊಳ್ತಾರೆ. ಹೌದು. ಯೇಸುಪ್ರಭು ಕೂಡ ಹೇಗೆ ಕರೀತಾರಲ್ಲ, ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ.
ಅದು ಪರಲೋಕದಲ್ಲಿ ಸಿಗುತ್ತೆ. ಭೂಲೋಕದಲ್ಲಿ ಅಂದರೆ ಸ್ವಲ್ಪ ಕಷ್ಟ ಇರುತ್ತೆ. ಈ ಕಷ್ಟ ನೀವು ಅನುಭವಿಸಿದಾಗ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ಅಂತೇಳಿ ಎಷ್ಟು ಒಳ್ಳೆ ಮಾತನ್ನು ಮಾತಾಡಿ, ಹೌದಲ್ವಾ? ಸೊ ಯೇಸು ಕ್ರಿಸ್ತರನ್ನು ನಂಬ್ಕೊಳ್ಳುವಂಥದ್ದು ದೊಡ್ಡ ಭಾಗ್ಯ. ಆ ಭಾಗ್ಯದ ಜೊತೆಗೆ ಈ ರೀತಿಯಾದಂಥ ಶ್ರಮೆಗಳನ್ನು ಕೂಡ ಸಹಿಸಿಕೊಳ್ಳೋದಕ್ಕೆ ನಮ್ಮ ಮನಸ್ಸುಗಳನ್ನು ಸಿದ್ಧ ಮಾಡ್ಕೊಳ್ಬೇಕು. ಯಾಕೆಂದರೆ ಶ್ರಮೆಗಳು ಇಲ್ಲ ಕಷ್ಟಗಳು ಶೋಧನೆಗಳು ಇವೆಲ್ಲ ಕೂಡ ನಮ್ಮೆಲ್ಲರಿಗೂ ಒಳ್ಳೆಯದಕ್ಕೇನೆ, ಒಳ್ಳೆಯದೇ ಆಗುತ್ತೆ. ಒಳ್ಳೆಯದೇನಪ್ಪ ಅಂದರೆ ಭೂಲೋಕದಲ್ಲಿ ಆಗ್ಬೋದು ಆಗದೇ ಇರ್ಬೋದು, ಪರಲೋಕದಲ್ಲಿ ಮಾತ್ರ ಸತ್ತ ಮೇಲೆ ಅನುಭವಿಸುವಂಥದ್ದು ನಿತ್ಯ ಜೀವ. ಅದೇ ಹೇಳ್ತಾರಲ್ಲ ಮತ್ತೇನು ಬರೆದ ಸುವಾರ್ತೆಯಲ್ಲಿ ಆ ಮಾತನ್ನು ಹೇಳ್ತಾರೆ. ಒಂದು ಸಾರಿ ಆ ಮಾತನ್ನು ನೋಡೋಣ. 11 ಮತ್ತೇನು ಬರೆದ ಸುವಾರ್ತೆ 11. ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಅಂದರೆ ಸಮಾಧಾನ, ನೆಮ್ಮದಿ ಇರುತ್ತೆ, ವಿಶ್ರಾಂತಿ ಸಿಗುತ್ತೆ. ಓಕೆ. ಸೊ ಅರ್ಥ ಆದವ್ರಿಗೆ ನೆಮ್ಮದಿ, ಅರ್ಥ ಆಗದೇ ಇದ್ದವ್ರಿಗೆ ನೆಮ್ಮದಿ, ಅಸಮಾಧಾನ. ಅವ್ರಿಗೆ ಸಮಾಧಾನ ಇರಲ್ಲ. ಅವರಿಗೆ ಇವಾಗಲೂ ಕೂಡ ತುಂಬ ಜನ ಹೇಗಾದರೂ ಮಾಡಿ ಇದನ್ನು ತಡಿಬೇಕು ಅಂತೇಳಿ ಒದ್ದಾಡ್ತಾ ಇರ್ತಾರೆ. ರಾತ್ರಿ ಆಗಲು ಇದನ್ನೇ ಯೋಚನೆ. ಕೆಲವ್ರಿಗೆ ಏನಪ್ಪ ಅಂದರೆ ಇದನ್ನೇ ಯೋಚನೆ. ಏನಿದೆಯಪ್ಪ ಅಂದರೆ ಅವರಿಗೆ ಸಮಾಧಾನ ಇಲ್ಲ. ಕೆಲವರು ಕರಪತ್ರಿಕೆಗಳನ್ನು ಸುಡ್ತಾ ಇರ್ತಾರೆ, ಇನ್ನು ಕೆಲವರು ಬೈಬಲ್ ಸುಟ್ಟಾಕ್ತಾ ಇರ್ತಾರೆ, ಇನ್ನು ಕೆಲವರು ಕ್ರೈಸ್ತರನ್ನು ಹೊಡಿತಾ ಇರ್ತಾರೆ, ಅವಮಾನ ಪಡಿಸ್ತಾ ಇರ್ತಾರೆ, ಬೈತಾ ಇರ್ತಾರೆ. ಅವ್ರಿಗೇನಪ್ಪ ಅಂದರೆ ಹೃದಯದಲ್ಲಿ ಸಮಾಧಾನ ಇಲ್ಲ. ಅವರಿಗೆ ದ್ವೇಷ ಅನ್ನೋದು ಹಾಗೆ ಅನ್ನೋದು ತುಂಬಿಕೊಂಡಿದೆ. ಆ ರೀತಿ ಇರುತ್ತೆ ಅಂಕಲ್. ಅದೇ ರೀತಿ ಇದೇ ಸಂದರ್ಭ ಮತ್ತೇನು ಬರೆದಂಥ ಸುವಾರ್ತೆಯಲ್ಲೂ ಕೂಡ ಇದೆ. 10ನೇ ಅಧ್ಯಾಯ, ಮತ್ತೇನು ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನದಲ್ಲಿ ಇದೇ ಸಂದರ್ಭ, ಇದೇ ಮಾತುಗಳು, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಭೂಲೋಕದ ಮೇಲೆ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದೇನೆಂದು ನೆನೆಸಬೇಡಿರಿ, ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು ಅಂತ ಹೇಳಿದ್ದಾರೆ. ಸೊ ಲೂಕನು ಬರೆದ ಸುವಾರ್ತೆಯಲ್ಲಿ ನಾನು ಬೆಂಕಿಯನ್ನು ಹಚ್ಚೋದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ, ಬೆಂಕಿ ಹಾಕೋದಕ್ಕೆ ಬಂದಿದ್ದೇನೆ. ಇಲ್ಲಿ ಖಡ್ಗವನ್ನು ಹಾಕೋದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬೆಂಕಿ ಅಂತ ಹೇಳಿದ್ದಾರೆ, ಇಲ್ಲಿ ಖಡ್ಗ ಅಂತ ಹೇಳಿದ್ದಾರೆ. ಖಡ್ಗನೋ ಬೆಂಕಿನೋ ಅಂಕಲ್? ಖಡ್ಗನೂ ಬೆಂಕಿನ ಎರಡು ಒಂದಕ್ಕೆ ಹೋಲಿಸಿದ್ದಾರೆ. ಓಕೆ. ಖಡ್ಗ ಇವಾಗ ಬೆಂಕಿಗೆ ಯಾವುದಕ್ಕೆ? ವಾಕ್ಯಕ್ಕೆ. ಖಡ್ಗಕ್ಕೂ ಕೂಡ ಯಾವುದು ಹೋಲಿಸ್ತಾರೆ ಅಂದರೆ ಎಫೆಸದವ್ರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಇರುತ್ತೆ. ಅಲ್ಲಿ ಎಫೆಸದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ ಓದೋಣ. 6ನೇ ಅಧ್ಯಾಯ 14ನೇ ವಚನ. ಓಕೆ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ, ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಕತ್ತಿ ಅಂದ್ರೂ ಖಡ್ಗ ಅಂದ್ರೂ ಒಂದೇ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು. ಖಡ್ಗ ಅಂದರೆ ಕತ್ತಿ, ಖಡ್ಗ ಅಂದರೆ ದೇವರ ವಾಕ್ಯ. ಹೌದು. ಬೆಂಕಿ ಅಂದ್ರೂ ದೇವರ ವಾಕ್ಯ. ಬೆಂಕಿ ಖಡ್ಗ ಹಾಕೋದಕ್ಕೆ ಬಂದಿದ್ದೀನಿ. ಈ ಖಡ್ಗದಿಂದ ಏನಾಗುತ್ತೆ ಅಂದರೆ, ಈ ಖಡ್ಗವೆಂಬ ವಾಕ್ಯ ಇದೆಯಲ್ಲ, ವಾಕ್ಯವೆಂಬ ಖಡ್ಗ ಏನು ಮಾಡುತ್ತೆ ಅಂದರೆ ಈ ಕತ್ತಿ ಮೂಲಕ ಏನು ಕತ್ತರಿಸುತ್ತೆ? ಈ ವಾಕ್ಯದ ಮೂಲಕ ಪಾಪ ಎನ್ನುವಂಥದ್ದು ಕತ್ತರಿಸುವಂಥದ್ದು, ಪಾಪ ಎನ್ನುವಂಥದ್ದು ಸಾಯಿಸುವಂಥದ್ದು. ವಾಕ್ಯೆಂಬ ಖಡ್ಗ ಪಾಪ ಎನ್ನುವಂಥದ್ದು ಸಾಯಿಸುವಂಥದ್ದು, ದೂರ ಮಾಡುವಂಥದ್ದು. ಹಾಗಾದರೆ ಅಂಕಲ್, ದೇವರ ವಾಕ್ಯದ ಮೂಲಕವಾಗಿ ಕುಟುಂಬದವರು ದೂರ ಆದರೆ ಅದು ಒಳ್ಳೆಯದೇನಾ? ಇಲ್ಲಿ ಪಾಪವನ್ನು ದೂರ ಮಾಡ್ತಾರೆ, ಕುಟುಂಬ ದೂರ ಮಾಡೋದಲ್ಲ. ಓಕೆ. ಪಾಪ ಅಂದರೆ ಹೃದಯದಲ್ಲಿ ಪಾಪ ಇರುತ್ತಲ್ಲ, ಪಾಪವನ್ನು ಏನು ಮಾಡುತ್ತಂದರೆ ಈ ಬೆಂಕಿ ಎಂಬ ಖಡ್ಗವೆಂಬ ವಾಕ್ಯ ಏನು ಮಾಡುತ್ತಂದರೆ ಅದು ದೂರ ಮಾಡುತ್ತೆ. ಯಾವಾಗ ನಾವು ದೇವರ ವಾಕ್ಯಕ್ಕೆ ಅಂದರೆ ದೇವರ ವಾಕ್ಯವೆಂಬ ಖಡ್ಗಕ್ಕೆ ಜಾಗ ಕೊಟ್ಟಾಗ ಆವಾಗ ನಮ್ಮ ಹೃದಯದಲ್ಲಿದ್ದಂಥ ಪಾಪ ಎನ್ನುವಂಥದ್ದು ವಾಕ್ಯಕ್ಕೆ ಸ್ಥಾನ ಕೊಟ್ಟಾಗ.
ಅಂದರೆ ಯಾವಾಗಾದರೆ ಈ ಖಡ್ಗ ಬಂದಾಗ ಕುಟುಂಬದಲ್ಲಿ ಭೇದ, ಬೆಂಕಿ ಬಂದಾಗ ಕುಟುಂಬದಲ್ಲಿ ಒಬ್ಬರಿಗೊಬ್ಬರಿಗೆ ಆಗದಿರುವಂಥ ಅಸಮಾಧಾನವನ್ನು ಹುಟ್ಟಿಸುತ್ತೇನೆ ಅಂತ. ಅಂದರೆ ಇದು ಪ್ರಾಕ್ಟಿಕಲ್ ರಿಯಲ್ ಲೈಫಲ್ಲಿ ನೋಡಿದಾಗ ಅಂಕಲ್, ನಿಜ ಜೀವನದಲ್ಲಿ ಅದನ್ನು ನೋಡುವಾಗ ತುಂಬ ಜನ ದೇವರ ವಾಕ್ಯಕ್ಕೋಸ್ಕರ ಕುಟುಂಬಗಳನ್ನು ಕಳ್ಕೊಂಡಿದ್ದಾರೆ, ಕುಟುಂಬದಿಂದಲೇ ದೂರ ಆಗ್ಬಿಟ್ಟಿದ್ದಾರೆ. ಹೌದೌದು, ಅಷ್ಟಾಗಿ ನನಗೂ ಕೂಡ ಅದೇ ಪರಿಸ್ಥಿತಿ ಅಲ್ಲ. ಹಾಂ, ಬಹಿಷ್ಕರಿಸಿದ್ದಾರೆ. ಅದೇ ನನ್ನ ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂದರೆ ದೇವರ ವಾಕ್ಯವನ್ನು ಅಂಗೀಕರಿಸಿದಾಗ ನಾನೇನು ಮಾಡ್ತಾಯಿದ್ದೆ ಅಂದರೆ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೆ, ವಾಕ್ಯಗಳನ್ನು ಕೇಳ್ತಾ ಇದ್ದೆ. ನನಗೆ ತಿಳಿದಷ್ಟು ಮಟ್ಟಿಗೆ 4 ಮಂದಿಗೆ ಹೇಳ್ತಾ ಇದ್ದೆ. ಪ್ರಾರಂಭದಲ್ಲಿ ಹೇಳಿದಾಗ ಸ್ವಂತ ಜನಾಂಗದವರೇ ಏನು ಮಾಡ್ತಾರಪ್ಪ ಅಂದರೆ ಕಿರಿಕಿರಿ. ನಮ್ಮ ಚಿಕ್ಕಪ್ಪ ಬಂದು ಒಂದೊಂದು ಸಾರಿ ಹೊಡೆಯೋದಕ್ಕೇ ಬಂದಿದ್ದರು. ನಮ್ಮ ದೊಡ್ಡಪ್ಪನ ಮಕ್ಕಳು ಬಂದು ಬೈತಾ ಇದ್ದರು. ಹಾಗೆಲ್ಲ ನಡೆದಿದೆ. ಮತ್ತು ಇದೆಲ್ಲ ಒಳ್ಳೇದೇನಂಕ? ಐ ಮೀನ್ ಇದೆಲ್ಲ ಒಳ್ಳೇದಕ್ಕೇನಾ? ನನಗೆ ಒಳ್ಳೇದಾಗಿದೆ. ಓಕೆ, ನನಗೆ ಒಳ್ಳೇದಾಗಿದೆ. ಆದರೆ ಯಾರ್ಯಾರು ಬೈದಿದ್ದಾರೋ ಅವ್ರಿಗೆ ಒಳ್ಳೇದಾಗಲಿಲ್ಲ. ಓಕೆ, ಯಾಕೆಂದರೆ ನಾನು ಒಳ್ಳೆಯದನ್ನು ಮಾಡಿದಾಗ ಒಳ್ಳೆ ಧ್ಯಾನದಲ್ಲಿ ನಾನಿರುವಾಗ ನನ್ನನ್ನು ಅನ್ನುವಂಥ ಅವಶ್ಯಕತೆ ಅವ್ರಿಗೆ ಇಲ್ಲಲ್ಲ. ಅವ್ರು ಬೈದು ಅವರೇ ನಾಶ ತಂದುಕೊಂಡಿದ್ದಾರೆ. ಓಕೆ, ಬೈದು ಇಲ್ಲ ಕಿರಿಕಿರಿ ಮಾಡಿ ಅವ್ರಿಗೇನೆ ಅಸಮಾಧಾನ ಆಗಿದೆ ವಿನಃ ನನ್ನ ಜೀವನದಲ್ಲಿ ಏನಿಲ್ಲ. ನನ್ನ ಜೀವನದಲ್ಲಿ ನನ್ನ ಜೊತೆಯಲ್ಲಿ ದೇವರಿದ್ದು ನಡೆಸ್ಕೊಂಡು ಬಂದಿದ್ದಾರೆ. ನನ್ನ ಒಂದು ವೇಳೆ ಅವಮಾನಪಡಿಸಿರ್ಬೋದು, ಬೈದಿರ್ಬೋದು. ಓಕೆ, ನಾನು ದೇವ್ರ ಹತ್ರ ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಅಂದಿನಿಂದ ಇಂದಿನವರೆಗೂ ಒಂದು ರೀತಿಯಲ್ಲಿ ಶೋಧನೆಗಳು ಹಿಂಸೆಗಳು ಇದ್ದರೂ ನಾನು ಸಮಾಧಾನವಾಗಿ ಇದ್ದೀನಿ. ಓಕೆ, ಸೊ ನಿಮ್ಮ ಹಾಗೆ ಯಾರೇ ಆಗಲಿ ವಾಕ್ಯಕ್ಕೋಸ್ಕರವಾಗಿ ಕುಟುಂಬದಲ್ಲಿ ಶತ್ರುತ್ವ ವೈರತ್ವ ಏನಾದರೂ ಬೆಳೆದರೂ ಕೂಡ ಸೊ ಅದು ದೇವರ ಒಳಿತಿಗಾಗಿ, ಐ ಮೀನ್ ಅದು ಒಳ್ಳೆಯದಕ್ಕಾಗಿ ಅವ್ರ ಕುಟುಂಬಕ್ಕೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಇವಾಗ ಮನೇಲಿದ್ದವರು ಪ್ರತಿಯೊಬ್ಬರು ಕೂಡ ವಿಚಾರ ಮಾಡಬೇಕು. ಇವನು ಯಾಕೆ ಪ್ರಾರ್ಥನೆ, ಇವನಲ್ಲಿ ಏನಿದೆ, ಏನು ಮಾತಾಡ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ತಾನೆ, ವಿಚಾರ ಮಾಡಬೇಕು. ನಿಜನ ಸುಳ್ಳ, ಸತ್ಯ ಇದೆಯಾ, ಮೋಸ ಇದೆಯಾ ಗ್ರಹಿಸಬೇಕು. ನಿಜವಾಗ್ಲೂ ಇವರು ದೇವ್ರ ಬಗ್ಗೆ ಮಾತಾಡ್ತಾರಲ್ಲ, ಈ ದೇವರಂದರೆ ಹೇಗೆ ಇರ್ತಾರೆ, ಅವ್ರ ಉದ್ದೇಶವೇನು, ಅದರ ಬಗ್ಗೆ ವಿಚಾರ ಮಾಡಿ ತಿಳ್ಕೊಂಡಾಗ ಆ ಮನುಷ್ಯನಿಗೆ ಒಳ್ಳೆಯದಾಗತ್ತೆ. ಓಕೆ, ತಿಳ್ಕೊಳ್ಳದೆ ಹೋದರೆ, ಅಪಾರ್ಥ ಮಾಡಿಕೊಂಡ್ರೆ ಅವರ ಮಧ್ಯದಲ್ಲಿ ಸಮಾಧಾನ ಇರಲ್ಲ. ಹಾಗೆ ನಡೆಯುತ್ತೆ. ಓಕೆ, ಸೊ ಯೇಸುಕ್ರಿಸ್ತರವ್ರು ಹೇಳಿದಂಥ ನಾನು ಬೆಂಕಿ ಹಾಕೋದಕ್ಕೆ ಬಂದಿದ್ದೇನೆ, ನಾನು ಖಡ್ಗವನ್ನು ಹಾಕೋದಕ್ಕೆ ಬಂದಿದ್ದೇನೆ ಅಂತಂದರೆ ನನ್ನ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಡಲಿಕ್ಕೆ ಬಂದಿದ್ದೇನೆ. ಹೌದು, ಅದು ಇಷ್ಟರೊಳಗೆ ಬೆಳಿಬೇಕಾಗಿತ್ತು ಎಂಬುದಾಗಿ ನಾನು ಬಯಸ್ತಿದ್ದೇನೆ, ಹರಡಬೇಕಾಯಿತು. ಅದಕ್ಕೆ ಅಪೋಸ್ತಲ ಹೃದಯದಲ್ಲಿ ದೇವ್ರ ವಾಕ್ಯವನ್ನು ಹಾಕಿದರು. ಆಮೇಲೆ ಪವಿತ್ರ ಆತ್ಮನು ಅವ್ರ ಮಧ್ಯದಲ್ಲಿ ಹೇಳಿದರು. ಅವ್ರ ಮೂಲಕ ಹರಡಿತು. ಅವ್ರ ಮೂಲಕ ತಿಳ್ಕೊಂಡವ್ರು ಏನು ಮಾಡಿದ್ದಾರಪ್ಪ ಅಂದರೆ ಪ್ರಪಂಚಕ್ಕೆ ಹರಡಿದ್ದಾರೆ, ಪ್ರಪಂಚಕ್ಕೆ ಹರಡುವಂತೆ ಮಾಡಿದ್ದಾರೆ. ಇವತ್ತು ನಮ್ಮ ಕೈಯಲ್ಲಿ ಸತ್ಯವೇದ ಗ್ರಂಥ ಬಂದಿದೆಯಂದರೆ 1ನೇ ಶತಮಾನದಲ್ಲಿ ಪ್ರಭು ಹಾಕಿರುವಂಥ ವಾಕ್ಯವೆಂಬ ಖಡ್ಗ, ವಾಕ್ಯವೆಂಬ ಬೆಂಕಿ ಹಾಕಿದ್ದಾರೆ. ಇದು ಪ್ರಪಂಚಕ್ಕೆ ಹರಡಿದೆ. ತಮ್ಮ ಜೀವನದಲ್ಲಿ ಅವರು ದೇವರ ಉದ್ದೇಶಗಳನ್ನು ಪರಿಚಯ ಮಾಡಿದ್ದಾರೆ, ತಮ್ಮ ಜೀವನದಲ್ಲಿ ನೆರವೇರಿಸಿದ್ದಾರೆ. ಆಮೇಲೆ ಭೂಮಿಯ ಮೇಲಿದ್ದಂಥ ಮನುಷ್ಯರ ಮಧ್ಯದಲ್ಲಿ ಹಾಕಿದ್ದಾರೆ ದೇವರ ವಾಕ್ಯವೆಂಬ ಬೆಂಕಿ, ದೇವರ ವಾಕ್ಯವೆಂಬ ಖಡ್ಗವನ್ನು. ಓಕೆ, ಅದೇನಾಗಿದೆ ಅಂದರೆ ಎಲ್ಲ ಕಡೆ ಹರಡಿದೆ, ಹತ್ತಿಕೊಂಡಿದೆ. ಒಬ್ಬರಿಂದ ಬೆಂಕಿ ಯಾವ ರೀತಿ ಹತ್ತಿಕೊಳ್ಳುತ್ತೋ ಅದೇ ಪ್ರಕಾರ ಹತ್ತಿಕೊಂಡು ಉರಿಯುತ್ತೆ. ಇವಾಗ ಅಪೋಸ್ತಲರು ಹೇಳ್ತಾರೆ ನಮ್ಮ ಹೃದಯದಲ್ಲಿ ಉರಿತಾ ಇದೆ ಅಂತ ಹೇಳ್ತಾರೆ. ಹೌದು, ಯಾಕೆ ಹೇಳ್ತಾರೆ ಅಂದರೆ ದೇವ್ರ ವಾಕ್ಯ ಬೆಂಕಿ ಹಾಗೆ ಉರಿಯುತ್ತೆ. ಇವಾಗಲೂ ಕೂಡ ನಮ್ಮ ಹೃದಯದಲ್ಲಿ ಉರಿತಾ ಇರುತ್ತೆ. ದೇವ್ರ ವಾಕ್ಯ ಇದೆಯಲ್ಲ ಉರಿತಾ ಇರುತ್ತೆ. ಈ ವಾಕ್ಯ ಇದು ಏನಾಗುತ್ತೆ ಅಂದರೆ ಇನ್ನೊಬ್ಬರಿಗೆ ಹಂಚಬೇಕು, ಒಬ್ಬರಿಂದ ಒಬ್ಬರಿಗೆ ಹರಡಬೇಕು. ಇದರಿಂದ ಏನಿದೆ ಅಂದರೆ ಖಂಡಿತವಾಗಿ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಸಂತೋಷ. ಅಪಾರ್ಥ ಮಾಡಿಕೊಂಡವ್ರ ಮಧ್ಯದಲ್ಲಿ ಸಮಾಧಾನ ಇರಲ್ಲ. ಓಕೆ, ಅಷ್ಟೇ. ಸೊ ಅದೇ ಅಂಕಲ್, ಇಷ್ಟು ವಿವರಣೆ ಇದರಿಂದ ಇದೆ. ಈ ವಿವರಣೆ ಎಲ್ಲ ಆತ್ಮಿಕವಾದಂಥ ಜ್ಞಾನ, ದೈವ ಜ್ಞಾನ ಇದರಿಂದ ಇದೆ. ಇದೆಲ್ಲ ತಿಳಿಯದೆ ಒಟ್ಟಾರೆ ಓದಿದ ತಕ್ಷಣ ಅದನ್ನು ಆ್ಯಕ್ಚುಲಿ ಆ ವಚನ ನೋಡಿದ ತಕ್ಷಣ ಏನನ್ಸುತ್ತೆ ಅಂತಂದರೆ ಏನಪ್ಪ ಈಗಲೂ ಮಾತಾಡ್ತಾರೆ, ಇದು ಯೇಸು ಸ್ವಾಮಿ ಪ್ರೀತಿ ಹಂಚಬೇಕೆ ಹೊರತು ಇದೇನಿದು ಬೆಂಕಿ ಹಾಕೋದಕ್ಕೆ ಬಂದಿದ್ದೇನೆ. ಹೌದೌದು. ಮತ್ತೆ ಅದರಲ್ಲೂ ಕೂಡ ಕುಟುಂಬದಲ್ಲಿ ಒಬ್ಬರಿಗೊಬ್ಬರಿಗೆ ವೈರ, ಹೌದು, ದ್ವೇಷವನ್ನು ಹುಟ್ಟಿಸೋದಕ್ಕೆ ನಾನು ಬಂದಿದ್ದೇನೆ. ಹೌದು. ಅಂದರೆ ಕೇಳಿದರೆ ಇದು ಇಮಿಡಿಯೇಟ್ ಆಗಿ ಇದು ಸರಿ ಇಲ್ಲ ಎನ್ನುವಂಥ ಕಾನ್ಸೆಪ್ಟ್ಗೆ ಬರುತ್ತೆ. ಹೌದು. ಬಟ್ ಅದು ತಿಳಿದವರನ್ನು ಕೇಳಿದ್ರೆ ಅದಕ್ಕೆ ಒಳ್ಳೆ ರೀತಿಯಂಥ ಸಮಾಧಾನ ಸಿಗುತ್ತೆ.
ಸೊ ತುಂಬ ಧನ್ಯವಾದಗಳು ಅಂಕಲ್, ಒಳ್ಳೆ ರೀತಿ ಸಮಾಧಾನವನ್ನು, ಅಂದರೆ ಯೇಸುಕ್ರಿಸ್ತರವರ ಮಾತಿನಲ್ಲಿರುವಂಥ ಗೂಢಾರ್ಥವನ್ನು ತಿಳಿಸಿದ್ದಕ್ಕಾಗಿ. ನಿಜ, ಖಂಡಿತ. ಏಕೆಂದರೆ ಯೇಸುಕ್ರಿಸ್ತರವರ ಮಾತು ಡೈರೆಕ್ಟಾಗಿ ನೋಡಿದ್ರೆ ತುಂಬ ಮಾತುಗಳು ನಮ್ಗೆ ಅರ್ಥ ಆಗೋದಿಲ್ಲ, ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ನಾವು ಎಲ್ಲ ವಚನಗಳನ್ನು ಸ್ವಲ್ಪ ಪರಿಶೋಧನೆ ಮಾಡಿದಾಗ ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಬೈಬಲಲ್ಲೇ ಇದೆ. ಹೌದಂಕ. ನಾವೇನಪ್ಪ ಅಂದರೆ ಹುಡುಕ್ಬೇಕು. ತುಂಬ ಜನ ಹುಡುಕಲ್ಲ. ಏನು ಮಾಡ್ತಾರಪ್ಪ ಅಂದರೆ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋದು ಸರಿ, ಹುಡುಕ್ಬೇಕಲ್ಲ. ಹೌದು. ನೀವು ಹುಡುಕ್ರಿ, ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇವ್ರೇನು ಮಾಡ್ತಾರೆ? ಹುಡುಕ್ರಿ ಅಂದರೆ ಏನು ಹುಡುಕ್ತಾರೆ ಇವರು? ಹುಡುಕೋದಿಲ್ಲ ಅಂಕ. ಪ್ರಶ್ನೆ ಬಂದರೆ ಅಲ್ಲೇ ನಿಂತ್ಕೊಳ್ತಾರೆ, ಇನ್ನು ಮುಂದಕ್ಕೆ ಹೋಗೋದೇ ಇಲ್ಲ ಅಂಕ. ಅದೇ ಇವರು ಹುಡುಕ್ರಿ ಕೇಳ್ರಿ ಅಂತಂದರೆ ಕೇಳ್ತಾರೆ. ಏನು ಬೇಕು ಅಂತಂದರೆ ಅವ್ರಿಗೆ ಅವಶ್ಯಕತೆ ಏನಿದೆ ಅದು ಕೇಳ್ತಾರೆ. ಹುಡುಕರಿ ಅಂದರೂ ಕೂಡ ಅವ್ರು ಏನಪ್ಪ ಲೋಕಕ್ಕೆ ಸಂಬಂಧಪಟ್ಟು ಹುಡುಕ್ತಾರೆ. ಇದರಲ್ಲಿ ಹುಡುಕ್ಬೇಕೇನು ಅಂತ ಗೊತ್ತಾಗಲ್ಲ. ಹುಡುಕೋದಕ್ಕೂ ಮನಸ್ಸು ಕೂಡ ಇಲ್ಲ ಅಂಕ. ವಜ್ರಗಳಿಗಿಂತ ಶ್ರೇಷ್ಠವಾದದ್ದು. ನಿಜ ಹೌದಲ್ವಾ? ಬಂಗಾರ, ವಜ್ರ, ವೈಢೂರ್ಯಗಳಿಗಿಂತ ಶ್ರೇಷ್ಠವಾದದ್ದೇ ದೇವ್ರ ವಾಕ್ಯ. ಈ ವಾಕ್ಯನೇ ನಮ್ಮ ಆತ್ಮಗಳನ್ನು ಕಾಪಾಡುತ್ತೆ. ಕಾಪಾಡುವಾಗ ಅಂಥ ಶ್ರೇಷ್ಠವಾದಂಥ ವಾಕ್ಯಗಳನ್ನು ನಾವು ಹುಡುಕಬೇಕು. ಅರ್ಥ ಆಗಿಲ್ಲ ಅಂದ್ರೆ ಹುಡುಕಬೇಕು. ಹುಡುಕಿದಾಗ ಖಂಡಿತವಾಗಿ ದೇವ್ರು ಕೊಡ್ತಾರೆ. ಅದೇ ಹುಡುಕಿರಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರಲ್ಲ. ನಿಜ, ಹೌದು. ಸೊ ಈ ರೀತಿ ಹುಡುಕುವಂಥ ಒಳ್ಳೆಯ ಮನಸ್ಸನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಹುಡುಕುವರನ್ನೇ ದೇವ್ರು ಇಷ್ಟಪಡೋದು ಹೆಚ್ಚಾಗಿ. ಹೌದಂಕ. ಹುಡುಕ್ಬೇಕು ಅಂದರೆ ನನ್ನನ್ನು ಹುಡುಕಿ. ಅದೇ. ಸೊ ಯೇಸುಕ್ರಿಸ್ತರವರ ಮಾತಿನಲ್ಲಿರುವಂಥ ಗೂಢಾರ್ಥ, ಅದರಲ್ಲಿರುವಂಥ ಒಂದು ದೊಡ್ಡ ಸಂದೇಶ, ಉದ್ದೇಶ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋದಾದರೆ, ಯೇಸುಕ್ರಿಸ್ತರ ನುಡಿ ಯಾವುದೂ ತಪ್ಪಲ್ಲ, ಯಾವುದೂ ದ್ವೇಷವನ್ನು ಹುಟ್ಟಿಸುವಂಥದ್ದಲ್ಲ. ಪ್ರೀತಿಯನ್ನೇ ಪ್ರಕಟಿಸ್ತಾರೆ ಯೇಸುಸ್ವಾಮಿ, ಪ್ರೀತಿಯನ್ನೇ ಹಂಚೋದಕ್ಕೆ ಹೇಳ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕೇ ವಿನಃ ಅಪಾರ್ಥ ಮಾಡಿಕೊಳ್ಳಬಾರ್ದು. ಟೈಮ್ ಹಿಡಿಯುತ್ತೆ, ಸ್ವಲ್ಪ ಸಮಯ ಬೇಕಾಗುತ್ತೆ. ಅದು ಅರ್ಥ ಸಿಗೋ ತನಕ, ಉತ್ತರ ಸಿಗೋ ತನಕ ನಮಗೆ ಸಮಯ ಹಿಡಿಯಬಹುದು. ಬೇಗ ಅರ್ಥ ಆಗ್ಬೋದು, ಲೇಟ್ ಆಗ್ಬೋದು. ಅರ್ಥ ಆಗೋ ತನಕ ನಾವು ತಾಳ್ಮೆಯಿಂದ ಇರಬೇಕು. ಬಟ್ ಒಂದಂತೂ ನಿಜ, ಸತ್ಯವೇದದಲ್ಲಿ ಪ್ರೀತಿ ಮಾಡಬೇಕೆಂಬುದಾಗಿ ಹೇಳಿದರೆ ಹೊರತು ದ್ವೇಷಿಸಿ ದೂಷಣೆ ಮಾಡಿ ಎಂಬುದಾಗಿ ಎಲ್ಲೂ ಹೇಳಿ. ಹೌದೌದು, ಇದಂತೂ ಸತ್ಯ. ಶತ್ರುಗಳನ್ನೇ ಪ್ರೀತಿಸಬೇಕಂತ ಹೇಳುವಾಗ ಎಂಥ ಮಾತದು? ಪ್ರಪಂಚದಲ್ಲಿ ಯಾರು ಹೇಳಲಿಕ್ಕಾಗದ ಆಗಲ್ಲ, ಯಾರು ಹೇಳಲಿಕ್ಕೆ ಆಗಲ್ಲ. ಒಂದು ವೇಳೆ ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಳ್ಳೋಕ್ಕೂ ಆಗಲ್ಲ. ಹೌದು. ಅದು ಒಂದು ವೇಳೆ ನಡ್ಕೊಳ್ಬೇಕಂದ್ರೆ ಅದು ಯೇಸು ಕ್ರಿಸ್ತರ ಮೂಲಕನೇ ಸಾಧ್ಯ. ಯೇಸು ಕ್ರಿಸ್ತರು ಯಾರ ಹೃದಯದಲ್ಲಿರ್ತಾರೋ ಅವ್ರಿಗೆ ಮಾತ್ರ ಸಾಧ್ಯವಾಗುತ್ತೆ. ನಿಜ ಅಂಕಲ್. ಅದು ಇರೋದ್ರಿಂದನೇ ಇವತ್ತು ತುಂಬ ಜನ ಕ್ರಿಸ್ತನನ್ನು ನಂಬಿಕೊಂಡು ಕುಟುಂಬಗಳಲ್ಲಿ ಹಿಂಸೆಗಳು, ಶೋಧನೆಗಳನ್ನು ಅನುಭವಿಸಿ ಇದುವರೆಗೂ ಕ್ರಿಸ್ತನೊಂದಿಗೆ ನಿಂತಿದ್ದಾರೆ ಅಂತಂದರೆ ಕಾರಣ ಅದೊಂದೇ. ಅಷ್ಟೇ ಅಲ್ವ? 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದ್ದಂಥ ಕ್ರಿಸ್ತನ ಒಂದು ಸಾಮ್ರಾಜ್ಯ, ಪ್ರೀತಿ ಸಾಮ್ರಾಜ್ಯ ಹರಡ್ತಾ ಇದೆ, ಹೃದಯದಲ್ಲಿ ಹರಡ್ತಾ ಇದೆ. ಇನ್ನೂ ಕೂಡ ಅದು ನಿಲ್ಲಿಲ್ಲ. ಯಾಕಂದರೆ ಪ್ರಪಂಚ ಇರೋ ತನಕ ಕ್ರಿಸ್ತನ ರಾಜ್ಯ ಸಾಮ್ರಾಜ್ಯ ನಿಂತ್ಕೊಳ್ಳುತ್ತೆ, ಅದು ಇರುತ್ತೆ. ಆ ಪ್ರೀತಿ ಅಭಿವೃದ್ಧಿ ಆಗ್ತಾನೆ ಇರುತ್ತೆ. ತಡಿಬೇಕಂದ್ರೂ ತಡಿಲಿಕ್ಕೆ ಆಗಲ್ಲ. ಆ ಬೆಂಕಿ ಉರಿತಾ ಇರುತ್ತೆ, ಬೆಂಕಿ ಹೃದಯದಲ್ಲಿ ಹತ್ತಿ ಉರಿತಾ ಇರುತ್ತೆ. ಸೊ ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ರೀತಿ ಸಂದೇಶಗಳನ್ನು, ಕ್ರಿಸ್ತನ ಮಾತಿನಲ್ಲಿದ್ದಂಥ ಒಂದು ಒಳ್ಳೆಯ ಉದ್ದೇಶವನ್ನು ತಿಳಿಸಿಕೊಟ್ಟಿದ್ದೀರಾ. ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಯಾಕೆಂದರೆ ತುಂಬ ಜನಕ್ಕೆ ಈ ರೀತಿಯಾದಂಥ ಚಿಕ್ಕ ಚಿಕ್ಕ ಸಂಗತಿಗಳು ಅರ್ಥ ಆಗದೆ ಕ್ರಿಸ್ತನಿಂದ ದೂರ ಆದಂಥವ್ರು ಕೂಡ ತುಂಬ ಜನ, ಬಹಳ ಮಂದಿ ಇದ್ದಾರೆ. ಹೌದೌದು. ದೂರ ಆದಂಥದ್ದು ಅಲ್ಲದೆ ಕ್ರಿಸ್ತ ವಿರೋಧಿಗಳಾಗಿದ್ದಂಥವ್ರು ಕೂಡ ತುಂಬ ಜನ ಇದ್ದಾರೆ. ಸೊ ಅಂಥವರಿಗೆ ಈ ಸಂದೇಶ ಒಳ್ಳೆ ಗುಣಪಾಠವಾಗಿದ್ದುಕೊಂಡು ದೇವರ ಪ್ರೀತಿ ಏನಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂಥ ಒಳ್ಳೆಯ ಸಂದೇಶವಾಗಿರುತ್ತೆ ಎಂಬುದಾಗಿ ನಾನು ನಂಬುತ್ತಿದ್ದೇನೆ. ಸೊ ಈ ರೀತಿಯಾದಂಥ ಅನೇಕ ಸಂಗತಿಗಳಿದ್ದಾವೆ ಪ್ರಿಯರೇ, ಒಂದಲ್ಲ ಎರಡಲ್ಲ. ಸತ್ಯವೇದವನ್ನು ನಾವು ಓದುವಾಗ ಸುಮಾರು ಪ್ರಶ್ನೆಗಳು ನಮಗೆ ಬರುತ್ತೆ. ಪ್ರಶ್ನೆಗಳು ಬಂದ ತಕ್ಷಣ ಅದನ್ನು ಅಲ್ಲಿಗೆ ನಿಲ್ಲಿಸದೆ ಮುಂದುವರಿಸಬೇಕು. ಯಾಕಂತಂದರೆ ಸತ್ಯವೇದದಲ್ಲಿ ಬಂದ ಪ್ರಶ್ನೆಗೆ ಸತ್ಯವೇದದಲ್ಲೇ ಉತ್ತರ ಸಿಗುತ್ತೆ ವಿನಃ ಪ್ರಪಂಚದಲ್ಲಿ ಮತ್ತೆಲ್ಲೂ ಕೂಡ ನಮಗೆ ಉತ್ತರ ಸಿಗೋದಿಲ್ಲ. ಹಾಗಾಗಿ ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ನೀವು ಕೇಳಿ ನಿಮಗೆ ನಾನು ಕೊಡ್ತೇನೆ, ನೀವು ಹುಡುಕಿರಿ ನಾನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತರವರು ಹೇಳಿರುವುದರಿಂದ ಹುಡುಕೋಣ, ಸತ್ಯವನ್ನು ತಿಳಿದುಕೊಳ್ಳೋಣ. ದೇವರು ನಮ್ಮೊಂದಿಗೆ ಸತ್ಯವನ್ನು ತಿಳಿಸುವಂಥವರಾಗಿದ್ದಾರೆ. ಹಾಗಾಗಿ ಯೇಸು ಕ್ರಿಸ್ತರು ಹೇಳಿದಂಥ ಮಾತು, ನಾನು ಬೆಂಕಿಯನ್ನು ಹಾಕೋದಕ್ಕೆ ಬಂದಿದ್ದೇನೆ, ಖಡ್ಗವನ್ನು ಹಾಕೋದಕ್ಕೆ ಬಂದಿದ್ದೇನೆ ಅಂತಂದರೆ ನಿಮ್ಮ ಹೃದಯದಲ್ಲಿ ವಾಕ್ಯವೆಂಬಂಥ ಬೆಂಕಿ, ವಾಕ್ಯವೆಂಬಂಥ ಖಡ್ಗವನ್ನು ಇಡೋದಕ್ಕೆ ನಾನು ಬಂದಿದ್ದೇನೆ. ಯಾವಾಗಾದರೆ ನಮ್ಮಲ್ಲಿ ವಾಕ್ಯವು ಬರುತ್ತೋ ನಮಗೆ ಹತ್ತಿರವಾದಂಥವರೆಲ್ಲ ದೂರ ಆಗ್ತಾರೆ, ಕಾರಣ ವಾಕ್ಯ. ಆದರೂ ಕೂಡ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ, ನಮ್ಮ ಭಕ್ತಿಯನ್ನು ಬಿಡದೆ ದೇವರಿಗೋಸ್ಕರ, ಕ್ರಿಸ್ತನಿಗೋಸ್ಕರ ಕೊನೆಯವರೆಗೂ ನಾವು ಜೀವಿಸೋಣ. ನಮ್ಮಲ್ಲಿರುವಂಥ ಬೆಂಕಿಯನ್ನು ನಾವು ಆರಿಸಿಕೊಳ್ಳದೆ, ನಮ್ಮಲ್ಲಿರುವಂಥ ಒಂದು ಆಸಕ್ತಿಯನ್ನು ನಾವು ನಿಲ್ಲಿಸದೆ ಕ್ರಿಸ್ತನಿಗೋಸ್ಕರ ಮುಂದಕ್ಕೆ ಹೋಗೋದಾದರೆ ಎಂದಿಗೂ ಕೈ ಬಿಡದ ದೇವರು ನಮ್ಮ ಜೊತೆಗೆ ಖಂಡಿತ ಇದ್ದೇ ಇರ್ತಾರೆ.
ಹಾಗಾಗಿ ಇಂಥ ಒಳ್ಳೆಯ ಸಂದೇಶವನ್ನು ಕೊಟ್ಟಂಥ ದೈವ ಸೇವಕರಿಗೆ ಮತ್ತೊಂದು ಆವರ್ತಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನೂ ಈ ರೀತಿಯಾದಂಥ ಅನೇಕ ಸಂಗತಿಗಳು ತಿಳಿಸಬೇಕೆಂದಿದ್ದೇವೆ ಪ್ರೇರೆ. ಈ ಸಂಗತಿಗಳು ನೀವು ತಿಳಿದುಕೊಳ್ಳಬೇಕು ಅಂತಂದರೆ ದಯವಿಟ್ಟು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋಣ, ದೇವರ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸೋಣ. ಇಂಥ ಉತ್ತಮವಾದಂಥ ಸಂದೇಶಗಳಿಗಾಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳೋದಾದರೆ ಆ ಪ್ರಶ್ನೆಗಳಿಗೂ ಕೂಡ ಒಳ್ಳೆಯ ಉತ್ತರವನ್ನು ದಯಪಾಲಿಸುವಂಥ ಒಂದು ಒಳ್ಳೆಯ ವೇದಿಕೆ ಆಗಿರೋದರಿಂದ ಎಲ್ಲರೂ ಕೂಡ ಈ ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಕಾರ್ಯಕ್ರಮಕ್ಕೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮದೇ ಅಂತ ದೈವ ಸೇವಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ತಲೆ ಬಗ್ಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಇಲ್ಲಿ ತನಕ ತಂದೆಯ ದೇವರೇ ಒಳ್ಳೆಯ ರೀತಿಯಿಂದ ನಮ್ಮ ಜೊತೆಯಲ್ಲಿ ಇದ್ದು ಮಾತನಾಡಿದ್ದೀರ ತಂದೆ. ನಮಗೆ ಬರುವಂಥ ಮನುಷ್ಯರ ಮಧ್ಯದಲ್ಲಿ ಬರುವಂಥ ಪ್ರಶ್ನೆಗಳಿಗೆ ತಂದೆಯ ದೇವರೇ ಪ್ರತಿ ಉತ್ತರವನ್ನು ನೀವು ಬರೆಸಿದ್ದೀರ ತಂದೆ. ನೀವು ಬರೆಸಿರುವಂಥ ಪ್ರತಿ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಅದಕ್ಕೆ ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ ಕನಿಕರಿಸಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನಿಮ್ಮ ಮಗನಾಗಿರುವಂಥ ವಿಲ್ಸನ್ಗೋಸ್ಕರ, ಆತನ ತಂದೆ ತಾಯಿಗಳಿಗೋಸ್ಕರ, ಬಂಧು ಮಿತ್ರರಿಗೋಸ್ಕರ, ಸ್ನೇಹಿತರಿಗೋಸ್ಕರ, ಅದೇ ರೀತಿಯಲ್ಲಿ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ, ನಿಮ್ಮ ಮಾರ್ಗದಲ್ಲಿ, ಭಕ್ತಿಯಲ್ಲಿ ಇನ್ನೂ ಹೆಚ್ಚಾಗಿ ನಡೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಒಂದು ವೇಳೆ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದರೆ ಅವರಿಗೆ ಸಹಾಯ ಮಾಡಿ. ತಂದೆಯ ದೇವರೇ, ಈ ಕರ್ನಾಟಕದಲ್ಲಿ ಕೊಟ್ಟಿರುವಂಥ ಕೆಲಸವನ್ನು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಒಳ್ಳೆ ರೀತಿಯಿಂದ ಮುಂದೆ ನಡೆಯುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ನಿಮ್ಮ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳು.